चरणारविंद भक्ति वेदांत स्वामी श्रील प्रभुपाद की जय। अनंत कोटि वैष्णव वृंद की जय। नमाचार्य हरिदास ठाकुर जी की जय। ग्रंथराज श्रीमद भगवद गीता की जय। निताई गौर प्रेमानंदे हरि हरि बोल। ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇವತ್ತಿನ ದಿವಸ ನಮ್ಮ ಭಗವದ್ಗೀತೆಯ ಎರಡನೇ ಮಾಡ್ಯೂಲ್ನ ಕೊನೆಯ ಅಧ್ಯಾಯವನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಭಕ್ತಿ ಯೋಗ 7ನೇ ಶ್ಲೋಕದವರೆಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. 7ನೇ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಭಗವಂತ ಅರ್ಜುನನಿಗೆ ಶುದ್ಧ ಭಕ್ತಿ ಸೇವೆಯ ಸ್ತರವನ್ನ ಹೇಳ್ತಾ ಇದ್ದಾನೆ. ಭಕ್ತಿ ಸೇವೆಯ ಮೂಲಕ ಮಾತ್ರ ಜೀವಿಯು ಪರಮ ಪ್ರಭುವಿನ ಬಳಿಗೆ ಹೋಗಲು ಸಾಧ್ಯ. ಯೋಗದಿಂದ ಅಲ್ಲ, ಕರ್ಮದಿಂದ ಅಲ್ಲ, ಧ್ಯಾನ ಯೋಗದಿಂದ ಅಲ್ಲ, ಜ್ಞಾನ ಯೋಗದಿಂದ ಅಲ್ಲ, ಓನ್ಲಿ ಭಕ್ತಿ ಸೇವೆಯಿಂದ. ಆದುದರಿಂದ ಮನುಷ್ಯನಿಗೆ ಸಂಪೂರ್ಣ ಭಕ್ತಿ ಇರಬೇಕು. ಕೃಷ್ಣನನ್ನು ಸೇರಲು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅವನಲ್ಲಿ ನಿಲ್ಲಿಸಬೇಕು. ಕೃಷ್ಣನಿಗಾಗಿಯೇ ಕೆಲಸವನ್ನು ಮಾಡಬೇಕು. ಮಾಡುವ ಕೆಲಸ ಯಾವುದೇ ರೀತಿಯದಾಗಿರಬಹುದು, ಆ ಕೆಲಸವನ್ನು ಕೃಷ್ಣನಿಗಾಗಿಯೇ ಮಾಡಬೇಕು. ಇದು ಬಹಳ ಇಂಪಾರ್ಟೆಂಟ್ ಇದೆ. ಎರಡನೇ ಪ್ಯಾರಾಗ್ರಾಫು 7ನೇ ಶ್ಲೋಕದ ಭಾವಾರ್ಥ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದಿ ಪ್ರಭುಜಿ, ಓದಿ. ಭಗವಂತನು ಭಕ್ತರನ್ನು ಐಹಿಕ ಅಸ್ತಿತ್ವದಿಂದ ಬಹು ಶೀಘ್ರವಾಗಿ ಉದ್ಧರಿಸುವುದರಿಂದ ಅವರು ಅದೃಷ್ಟವಂತರು ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಮನುಷ್ಯನಿಗೆ ಭಗವಂತನು ದೊಡ್ಡವನು, ವ್ಯಕ್ತಿಗತ ಆತ್ಮನು ಭಗವಂತನಿಗೆ ಅಧೀನ ಎನ್ನುವ ಅರಿವು ಬರುತ್ತದೆ. ಭಗವಂತನಿಗೆ ಸೇವೆ ಸಲ್ಲಿಸುವುದು ಅವನ ಕರ್ತವ್ಯ. ಸಲ್ಲಿಸದಿದ್ದರೆ ಅವನು ಮಾಯೆಗೆ ಸೇವಕನಾಗುತ್ತಾನೆ. ಹಿಂದೆ ಹೇಳಿದಂತೆ ಹರೇ ಕೃಷ್ಣ ಪ್ರಭು, ಸಾರಿ ಪ್ರಭು. ಹಿಂದೆ ಹೇಳಿದಂತೆ ಭಕ್ತಿ ಸೇವೆಯ ಮೂಲಕ ಮಾತ್ರ ಜೀವಿಯು ಪರಮ ಪ್ರಭುವಿನ ಬಳಿಗೆ ಹೋಗಲು ಸಾಧ್ಯ. ಆದ್ದರಿಂದ ಮನುಷ್ಯನಿಗೆ ಸಂಪೂರ್ಣ ಭಕ್ತಿ ಇರಬೇಕು. ಕೃಷ್ಣನನ್ನು ಸೇರಲು ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅವನನ್ನು ನಿಲ್ಲಿಸಬೇಕು. ಕೃಷ್ಣನಿಗಾಗಿಯೇ ಕೆಲಸವನ್ನು ಮಾಡಬೇಕು. ಮಾಡುವ ಕೆಲಸ ಯಾವುದೇ ರೀತಿಯದಾಗಿರಬಹುದು, ಆ ಕೆಲಸವನ್ನು ಕೃಷ್ಣನಿಗಾಗಿ ಮಾಡಬೇಕು. ಭಕ್ತಿ ಸೇವೆಯ ಮಾನದಂಡ ಇದೆ. ದೇವೋತ್ತಮ ಪರಮಪುರುಷನನ್ನು ಸುಪ್ರೀತಗೊಳಿಸುವುದಲ್ಲದೆ ಬೇರೆ ಯಾವ ಸಾಧನೆಯನ್ನು ಭಕ್ತನು ಅಪೇಕ್ಷಿಸುವುದಿಲ್ಲ. ಅವನ ಬದುಕಿನ ಮಹದುದ್ದೇಶವೇ ಕೃಷ್ಣನನ್ನು ಪ್ರಸನ್ನಗೊಳಿಸುವುದು. ಅರ್ಜುನನು ಕುರುಕ್ಷೇತ್ರ ಯುದ್ಧದಲ್ಲಿ ಮಾಡಿದಂತೆ ಅವನು ಕೃಷ್ಣನ ತೃಪ್ತಿಗಾಗಿ ಎಲ್ಲವನ್ನೂ ತ್ಯಾಗ ಮಾಡಬಲ್ಲ. ಈ ಪ್ರಕ್ರಿಯೆ ಬಹು ಸುಲಭ. ತನ್ನ ವೃತ್ತಿಯಲ್ಲಿ ತೊಡಗಿ ಅದೇ ಸಮಯದಲ್ಲಿಯೇ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಕೀರ್ತನೆ ಮಾಡಬಹುದು. ಇಂತಹ ದಿವ್ಯ ಸಂಕೀರ್ತನೆಯು ಭಕ್ತನನ್ನು ದೇವೋತ್ತಮ ಪರಮಪುರುಷನೆಡೆಗೆ ಆಕರ್ಷಿಸುತ್ತದೆ. ಹೀಗೆ ನಿರತನಾಗಿರುವ ಪರಿಶುದ್ಧ ಭಕ್ತನನ್ನು ವಿಳಂಬವಿಲ್ಲದೆ ತಾನು ಭವಸಾಗರದಿಂದ ಪಾರು ಮಾಡುವುದಾಗಿ ಪರಮ ಪ್ರಭುವು ಇಲ್ಲಿ ವಾಗ್ದಾನ ಮಾಡುತ್ತಾನೆ. ಯೋಗಾಭ್ಯಾಸದಲ್ಲಿ ಮುಂದುವರೆದವರು ಸಂಕಲ್ಪ ಮಾಡಿ ಆತ್ಮವನ್ನು ತಾವು ಇಚ್ಛಿಸುವ ಯಾವುದೇ ಲೋಕಕ್ಕೆ ವರ್ಗಾಯಿಸಬಲ್ಲರು. ಇತರರು ಬೇರೆ ಬೇರೆ ರೀತಿಯಲ್ಲಿ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ಭಕ್ತನ ಮಟ್ಟಿಗೆ ಸ್ವತಃ ಪ್ರಭುವೇ ಅವನನ್ನು ಕರೆದುಕೊಳ್ಳುತ್ತಾನೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ತನ್ನನ್ನು ಆಧ್ಯಾತ್ಮಿಕ ಗಗನಕ್ಕೆ ವರ್ಗಾಯಿಸಿಕೊಳ್ಳಲು ಭಕ್ತನು ಬಹು ಅನುಭವಿಯಾಗಬೇಕಾಗಿಲ್ಲ. ವರಹ ಪುರಾಣದಲ್ಲಿ ಈ ಶ್ಲೋಕವಿದೆ. ನಯಾಮಿ ಪರಮಂ ಸ್ಥಾನಂ ಅರ್ಚರಾದಿ ಗತಿಂ ವಿನಃ ಗರುಡ ಸ್ಕಂದ ಮಾರೂಪ್ಯ
ಯಥೇಚ್ಛ ಮುನಿವಾರಿತಃ. ಈ ಶ್ಲೋಕದ ಭಾವಾರ್ಥವೆಂದರೆ ಭಕ್ತನು ತನ್ನ ಆತ್ಮವನ್ನು ಆಧ್ಯಾತ್ಮಿಕ ಲೋಕಗಳಿಗೆ ವರ್ಗಾಯಿಸಿಕೊಳ್ಳಲು ಅಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಬೇಕಾಗಿಲ್ಲ ಎಂದು ಪರಮಪ್ರಭುವೇ ಪರಮಪ್ರಭುವೇ ಆ ಹೊಣೆಯನ್ನು ವಹಿಸಿಕೊಳ್ಳುತ್ತಾನೆ. ತಾನೇ ಉದ್ಧಾರಕನಾಗುವನೆಂದು ಇಲ್ಲಿ ಅವನು ಸ್ಪಷ್ಟವಾಗಿ ಹೇಳುತ್ತಾನೆ. ತಂದೆ ತಾಯಿಯರು ಮಗುವನ್ನು ಸಂಪೂರ್ಣವಾಗಿ ನೋಡಿಕೊಳ್ಳುತ್ತಾರೆ, ಆದ್ದರಿಂದ ಅವನ ಸ್ಥಾನ ಭದ್ರವಾದದ್ದು. ಹಾಗೆಯೇ ಭಕ್ತನು ತನ್ನ ಇತರ ಲೋಕಗಳಿಗೆ ವರ್ಗಾಯಿಸಿಕೊಳ್ಳಲು ಶ್ರಮ ಪಡಬೇಕಾಗಿಲ್ಲ. ತನ್ನ ಅಸಾಧಾರಣ ದಯೆಯಿಂದ ಪರಮಪ್ರಭುವೇ ತನ್ನ ಪಕ್ಷಿ ವಾಹನ ಗರುಡನ್ನೇರಿ ಬಂದು ಕೂಡಲೇ ಭಕ್ತನನ್ನು ಐಹಿಕ ಅಸ್ತಿತ್ವದಿಂದ ಬಿಡುಗಡೆ ಮಾಡುತ್ತಾನೆ. ಸಮುದ್ರದಲ್ಲಿ ಬಿದ್ದವನು ಬಹು ಹೋರಾಡಬಹುದು, ನಿಪುಣ ಈಜುಗಾರನಾಗಿರಬಹುದು, ಆದರೂ ತನ್ನನ್ನು ತಾನು ಉಳಿಸಿಕೊಳ್ಳಲಾರನು. ಆದರೆ ಯಾರಾದರೂ ಬಂದು ಅವನನ್ನು ನೀರಿನಿಂದ ಎತ್ತಿದರೆ ಅವನು ಸುಲಭವಾಗಿ ಪಾರಾಗುತ್ತಾನೆ. ಹೀಗೆಯೇ ಪ್ರಭುವು ಭಕ್ತನನ್ನು ಈ ಭೌತಿಕ ಅಸ್ತಿತ್ವದಿಂದ ಮೇಲೆತ್ತುತ್ತಾನೆ. ಮನುಷ್ಯನು ಕೃಷ್ಣ ಪ್ರಜ್ಞೆಯ ಸುಲಭವಾದ ಪ್ರಕ್ರಿಯೆಯನ್ನು ಅಭ್ಯಾಸ ಮಾಡಬೇಕು ಮತ್ತು ಭಕ್ತಿ ಸೇವೆಯಲ್ಲಿ ಪೂರ್ಣವಾಗಿ ನಿರತನಾಗಬೇಕು ಅಷ್ಟೇ. ವಿವೇಕವಿರುವ ಯಾರೇ ಆಗಲಿ ಬೇರೆಲ್ಲ ಮಾರ್ಗವನ್ನು ಬಿಟ್ಟು ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನೇ ಯಾವಾಗಲೂ ಆರಿಸಿಕೊಳ್ಳಬೇಕು. ನಾರಾಯಣೀಯ ಹರೇ ಕೃಷ್ಣ. ಸೊ ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಸಮುದ್ರದಲ್ಲಿ ಬಿದ್ದವನು ಬಹು ಹೋರಾಡಬಹುದು, ನಿಪುಣ ಈಜುಗಾರನಾಗಿರಬಹುದು, ಆದರೂ ತನ್ನನ್ನು ತಾನು ಉಳಿಸಿಕೊಳ್ಳಲಾರನು. ಆದರೆ ಯಾರಾದರೂ ಬಂದು ಅವನನ್ನು ನೀರಿನಿಂದ ಎತ್ತಿದರೆ ಅವನು ಸುಲಭವಾಗಿ ಪಾರಾಗುತ್ತಾನೆ. ನಾವೆಲ್ಲರೂ ಕೂಡ ಸಮುದ್ರದಲ್ಲಿ ಬಿದ್ದಿದ್ದೇವೆ. ಎಂತಹ ಸಮುದ್ರ ಇದು? ಸಂಸಾರ ಸಾಗರ. ಸಂಸಾರದಾವಾ ನಲಲಿಢಲೋಕ ನಯ ಕಾರುಣ್ಯ ಘನ ಘನತ್ವಂ. ಘನ ಘನತ್ವಂ ವೆರಿ ವೆರಿ ಡಿಫಿಕಲ್ಟ್ ಟು ಕ್ರಾಸ್. ಸಂಪೂರ್ಣ ಕಾಡಿಗೆ ಬೆಂಕಿ ಹತ್ತಿದೆ, ನಾವು ನಡುವೆ ಸಿಕ್ಕಾಕೊಂಡಿದ್ದೇವೆ. ಎಲ್ಲಿ ಬದುಕೋದಕ್ಕೆ ಸಾಧ್ಯ? ಪ್ರಾಪ್ತಶ್ಚ ಕಲ್ಯಾಣ ಗುಣಾರ್ಣವಶ್ಚ ವಂದೇ ಗುರೌ ಶ್ರೀ ಚರಣಾರವಿಂದಂ. ನಿಜವಾಗಿಯೂ ಈ ಸಂಸಾರ ಸಾಗರದಿಂದ ಪಾರಾಗಬೇಕು ಅಂತಂದ್ರೆ ಸ್ವಯಂ ಭಗವಂತ ಅಥವಾ ಅವನ ಪ್ರತಿನಿಧಿ ನಮ್ಮನ್ನ ಮೇಲಕ್ಕೆ ಎತ್ತಬೇಕು. ಇಲ್ಲದಿದ್ರೆ ಬೇರೆ ದಾರಿನೇ ಇಲ್ಲ. ಯಾವಾಗ ರಘುನಾಥ ದಾಸ್ ಗೋಸ್ವಾಮಿ ಅವರು 17 ಬಾರಿ ಪ್ರಯತ್ನ ಪಟ್ಟು ಚೈತನ್ಯ ಮಹಾಪ್ರಭುಗಳ ಸಾಂಗತ್ಯವನ್ನ ಪಡೆಯೋದಕ್ಕೆ ವಿಫಲರಾದ್ರು, ನಿತ್ಯಾನಂದರ ಕರುಣೆಯಿಂದ ಯಾವಾಗ ಶ್ರೀ ಚೈತನ್ಯ ಪ್ರಭುಗಳ ಕೃಪೆ ಅವರಿಗೆ ದೊರಕ್ತದೆ, ಅವಾಗ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ರಘುನಾಥ್, ನೀನು ಸಂಸಾರದ ಮಲಕೂಪ, ಡರ್ಟಿ ವೆಲ್, ಅದರಿಂದ ನಿನಗೆ ಎತ್ತಿ ಇಲ್ಲಿ ಬರುವುದಕ್ಕೆ, ಅಂದ್ರೆ ಅದರಿಂದ ಹೊರಗಡೆ ನಿನಗೆ ಬರುವುದಕ್ಕೆ ಸಾಧ್ಯವಾಗಿದೆ. ಯು ಆರ್ ಮೋಸ್ಟ್ ಫಾರ್ಚುನೇಟ್. ನಮ್ಗೆ ಈಗ ಈ ಸಂಸಾರದಲ್ಲಿ ಅಂತಹದ್ದೇನೂ ಇಲ್ಲ ಅಂತ ಅನ್ನಿಸ್ಬಹುದು. ಆದ್ರೆ ತಾವು ಒಬ್ಬರೇ ಇದ್ದಾಗ ಯೋಚಿಸಿ ನೋಡಿ, ಎಂತಹ ದಾರುಣವಾದ ಸ್ಥಿತಿ ಇದೆ. ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ನಾವು ಭಗವಂತನ ಕೃಪೆ ಇಲ್ಲದೆ
ಅದನ್ನ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಆದ್ದರಿಂದ ಯಾರೇ ಆಗ್ಲಿ, ಹೆಣ್ಮಕ್ಳಾಗ್ಲಿ, ಗಂಡಸರಾಗ್ಲಿ, ಮಕ್ಕಳಾಗ್ಲಿ, ಮುದುಕರ್ಲಿ, ಯಾರೇ ಆಗ್ಲಿ, ಬೇರೆ ಎಲ್ಲ ಮಾರ್ಗಗಳನ್ನು ಬಿಟ್ಟು ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನೇ ಯಾವಾಗಲೂ ಆರಿಸಿಕೊಳ್ಳಬೇಕು. ಸುಮ್ಮನೆ ಸಾವಿರ ಜನ್ಮಗಳನ್ನ ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಅಷ್ಟಾಂಗ ಯೋಗ ಮಾರ್ಗ ಇವುಗಳಲ್ಲಿ ಸಿಕ್ಕಿಸಿ ಹಾಕಿಕೊಂಡು ತಮ್ಮನ್ನು ತಾವು ತೊಂದರೆಗೆ ಈಡು ಮಾಡಿಕೊಳ್ಳಬಾರದು. ಇದು ಇದರ ಸಾಧ್ಯ. ಇದು ಪ್ರತಿಯೊಬ್ಬ ಭಕ್ತನ ಜವಾಬ್ದಾರಿ. ಗುರುಗಳು, ಹಿರಿಯ ಭಕ್ತರು, ಜೊತೆಗಾರರು, ದೈವ ಸಹೋದರರು ನಿಮಗೆ ಹೇಗೆ ಭಗವಂತನ ಸಾಮ್ರಾಜ್ಯವನ್ನ ಮುಟ್ಟಬಹುದು ಎಂದು ಹೇಳಬಹುದು. ಆದರೆ ಮುಟ್ಟುವವರು ನೀವೇ. ಇದಕ್ಕೆ ಭೂರಿಚಂದ್ರ ಪ್ರಭುಜಿ ಅವರು ಇಲ್ಲಿ ಬರೀತಾರೆ, ಎ ಡಿವೋಟೀಸ್ ರೆಸ್ಪಾನ್ಸಿಬಿಲಿಟಿ ಇಸ್ ಟು ಕಲ್ಟಿವೇಟ್ ಡಿವೋಷನ್ ಅಂಡ್ ಈಗರ್ನೆಸ್ ಟು ಸರ್ವ್ ಕೃಷ್ಣ. ಅವನು ಬೆಳೆಸ್ಕೊಳ್ಬೇಕು ಇದನ್ನ. ಒಂದು ಭಕ್ತಿಯನ್ನ ಪರಿಷ್ಕರಿಸಿ ಶುದ್ಧ ಭಕ್ತಿಯನ್ನ ನೆರವೇರಿಸುವ ಪ್ರಯತ್ನ ಮಾಡಬೇಕು. ಎರಡನೇದು, ಅವನು ಭಗವಂತನ ಸೇವೆ ಮಾಡುವ ಒಂದು ಪ್ರಬಲವಾದ ಇಚ್ಛೆ ಅವನು ಪಡೆದುಕೊಳ್ಬೇಕು. ಲೌಲ್ಯಂ, ಎಲ್ಲಿವರೆಗೆ ಅವನಿಗೆ ಇದು ಬರೋದಿಲ್ಲ ಅಲ್ಲಿವರೆಗೆ ಭಗವಂತನ ಕೃಪೆ ಅವನಿಗೆ ಸಿಗೋದಿಲ್ಲ. Krishna then accepts full responsibility for rescuing his devotee from Maya. ಆಗ ಕೃಷ್ಣ ಆ ಜೀವಿಯನ್ನ ಮಾಯೆಯ ಹಿಡಿತದಿಂದ ಪಾರು ಮಾಡಲು ಜವಾಬ್ದಾರಿಯನ್ನ ತೆಗೆದುಕೊಳ್ತಾನೆ. The devotee's mood is so pure that he does not even desire the liberation the Lord is willing to bestow upon him. ಭಕ್ತನ ಭಾವ ಇಷ್ಟೊಂದು ಶುದ್ಧವಾಗಿರ್ತದೆ ಅಂತಂದ್ರೆ ಅವನು ಮುಕ್ತಿಯನ್ನು ಕೂಡ ಅಪೇಕ್ಷಿಸುವುದಿಲ್ಲ. ಅವನು ಭಕ್ತಿಯನ್ನ ಅಪೇಕ್ಷಿಸ್ತಾನೆ. ಭಗವಂತ ಕೊಡೋದಕ್ಕೆ ರೆಡಿ ಇದ್ದಾನೆ ಮುಕ್ತಿಯನ್ನ, ಆದ್ರೆ ಅವನಿಗೆ ಮುಕ್ತಿ ಬೇಕಾಗಿಲ್ಲ. ಪ್ರಭು ತವ ಪದ ಜುಗ ಮೋರ ನಿವೇದನ್, ನ ಮಾಗಿ ಮುಕ್ತಿ ಆರ ಮೋಕ್ಷ ನಾಹಿ ಮಾಗಿ, ನಾ ಕೋರಿ ಪ್ರಾರ್ಥನಾ ಕೋನೋ ವಿಭೂತಿರಲಾಗಿ. ಸೊ ಭಕ್ತನಿಗೆ ಮುಕ್ತಿ, ಮೋಕ್ಷ, ವಿಭೂತಿ ಬೇಡ. ಶ್ರೀ ಚೈತನ್ಯ ಮಹಾಪ್ರಭುಗಳು ಪ್ರಾರ್ಥನೆ ಮಾಡ್ತಾರೆ, ಜನ್ಮಾನಿ ಜನ್ಮನೀಶ್ವರೇ ಭವತಾದ್ ಭಕ್ತಿರ್ ಅಹೈತುಕಿ ತೋರಿ. ಯಾಕಂತಂದ್ರೆ ನ ಧನಂ ನ ಜನಂ ನ ಸುಂದರಿಂ ಕವಿತಾಂ ವಾಂ ಜಗದೀಶ ಕಾಮಯೇ ಮಮ ಜನ್ಮನಿ ಜನ್ಮನೀಶ್ವರ. ಜನ್ಮನಿ ಜನ್ಮನಿ, ಜನ್ಮ ಜನ್ಮದಲ್ಲಿ ಏನು ಭಕ್ತಿ. ಸೊ ಆ ಭಕ್ತಿಯ ಸಲುವಾಗಿ ನನಗೆ ಬೇಕಾದ್ರೆ ಮೇಲಿಂದ ಮೇಲೆ ಭೌತಿಕ ಜಗತ್ತಿನಲ್ಲಿಯೇ ಹುಟ್ಟಬೇಕು ಅಂತಂದ್ರೂ ಕೂಡ ಪರವಾಗಿಲ್ಲ, ಆದ್ರೆ ನನಗೆ ಭಕ್ತಿ ಕೊಡಿಸು,
ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಇದೆ ಭಕ್ತಿ ಅಂತ ಅನ್ನೋದು ನಾವು ತಿಳ್ಕೊಳ್ಬೇಕು. ಆ ಒಂದು ಇಂಟೆನ್ಸಿಟಿ, ಆ ಒಂದು ತೀವ್ರತೆ, ಆ ಒಂದು ಪರಿಶುದ್ಧ ಭಕ್ತಿ ಸೇವೆಯ ಇಚ್ಛೆ ಏನಿದೆ, ಭಗವಂತನ ಪರಿಪೂರ್ಣ ಕೃಪೆಗೆ ಪಾತ್ರವಾಗ್ತದೆ. ಇದನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕು. ಇನ್ ಮುಂದಿನ 5 ಶ್ಲೋಕಗಳು 8, 9, 10, 11, 12. ಒಂದು ವೇಳೆ ಇದು ಸಾಧ್ಯ ಆಗದೆ ಇದ್ದರೆ, ಆ ಪರಿಪೂರ್ಣ ಲೌಲ್ಯ ನಮ್ಮಲ್ಲಿ ಉಂಟಾಗದಿದ್ದರೆ, ಆ ಒಂದು ತೀವ್ರ ಇಚ್ಛೆ ನಮ್ಮಲ್ಲಿ ಬೆಳೆಸಿಕೊಳ್ಳದೆ ಇದ್ದರೆ ಮುಂದಿನ ಹೆಜ್ಜೆ ಏನು? 5 ಸ್ಟೆಪ್ಸ್. ಸೊ ಇದನ್ನ ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ತೇವೆ. ಸೊ ಏನಾದ್ರೂ ಈ ಸೆಕ್ಷನ್ ನಲ್ಲಿ ಏನಾದ್ರೂ ಪ್ರಶ್ನೆ ಇದೆನಾ? ಒಂದ್ ಚಾನ್ಸ್ ಎಲ್ಲರಿಗೂ. ಯಾರಿಗಾದ್ರೂ ಪ್ರಶ್ನೆ ಇದರಲ್ಲಿ, ಈ ಒಂದು ಸೆಕ್ಷನ್ ನಲ್ಲಿ 1 ರಿಂದ 7 ಶ್ಲೋಕ? Hare Krishna. No, Prabhuji, no questions. No questions. Okay, we can go ahead. Yes, So now Prabhuji. very important, ಇದು ಕಂಪ್ಲೀಟ್ ಇನ್ನೂವರೆಗೆ 11 ಅಧ್ಯಾಯಗಳಲ್ಲಿ ಭಗವಂತ ಈ 7ನೇ ಶ್ಲೋಕದಲ್ಲಿ ಶುದ್ಧ ಭಕ್ತಿ ಸೇವೆಯನ್ನ ಎತ್ತಿ ಹಿಡಿದಿದ್ದಾನೆ. ಎಲ್ಲಿಯವರೆಗೆ ನಮ್ಮಲ್ಲಿ ತೀವ್ರ ಇಚ್ಛೆ ಬರೋದಿಲ್ಲ, ಲೌಲ್ಯ ಅಂತ ಹೇಳ್ತೇವೆ, ಮತ್ತು ಭಕ್ತಿ ಸೇವೆಯನ್ನ ಬೆಳೆಸಿಕೊಳ್ಳುವ ಉತ್ಕಟವಾದ ದೃಢ ನಿರ್ಧಾರ ನಮ್ಮಲ್ಲಿ ಬರೋದಿಲ್ಲ, ಅಲ್ಲಿವರೆಗೆ ಭಗವಂತನ ಪರಿಪೂರ್ಣ ಕೃಪೆ ದೊರಕುವುದಿಲ್ಲ. ಒಂದು ವೇಳೆ ನಮ್ಮ ಈ ಸ್ಥಿತಿಯಲ್ಲಿ ಅದು ಇಲ್ಲದೆ ಇದ್ರೆ ಏನ್ ಮಾಡ್ಬೇಕು? ಮಯ್ಯೇವ ಮನ ಅಧ್ಯಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅಥ ಊರ್ಧ್ವಂ ನ ಸಂಶಯ. ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾರಾದ್ರೂ ಓದ್ತೀರಾ ಅನುವಾದ? ನಾನು ಓದ್ಲಾ ಪ್ರಭು? ಓದಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ್ ಕಿ ಜಾಯ್. ದೇವೋತ್ತಮ ಪರಮ ಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು. ಸಾಕು, ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಭಾವಾರ್ಥ. ಪರಮ ಪ್ರಭು ಕೃಷ್ಣನ ಸೇವೆಯಲ್ಲಿ ನಿರತನಾದವನು ಪರಮಪ್ರಭುವಿನೊಡನೆ ನೇರವಾದ ಸಂಬಂಧದಲ್ಲಿ ಬಾಳುತ್ತಾನೆ. ಆದುದರಿಂದ ಪ್ರಾರಂಭದಿಂದಲೇ ಅವನದು ಅಲೌಕಿಕ ಸ್ಥಿತಿ ಎನ್ನುವುದರಲ್ಲಿ ಸಂಶಯವಿಲ್ಲ. ಭಕ್ತನಾದವನು ಐಹಿಕ ಮಟ್ಟದಲ್ಲಿ ಬದುಕುವುದಿಲ್ಲ, ಆತನು ಕೃಷ್ಣನಲ್ಲಿ ಬದುಕುತ್ತಾನೆ. ಭಗವಂತನ ಪಾವನ ನಾಮವು ಭಗವಂತನು ಬೇರೆ ಬೇರೆ ಅಲ್ಲ. ಆದುದರಿಂದ ಭಕ್ತನು ಹರೇ ಕೃಷ್ಣ ಸಂಕೀರ್ತನೆ ಮಾಡುವಾಗ ಕೃಷ್ಣನು ಅವನ ಅಂತರಂಗ ಶಕ್ತಿಯು ಭಕ್ತನ ನಾಲಿಗೆಯಲ್ಲಿ ಕುಣಿಯುತ್ತಿರುತ್ತಾರೆ. ಅವನು ಕೃಷ್ಣನಿಗೆ ನೈವೇದ್ಯ ಮಾಡಿದಾಗ ಕೃಷ್ಣನು ಆ ತಿಂಡಿ ತಿನಿಸುಗಳನ್ನು ನೇರವಾಗಿ ಸ್ವೀಕರಿಸುತ್ತಾನೆ. ಭಕ್ತನು ಪ್ರಸಾದವನ್ನು ತಿಂದಾಗ ಕೃಷ್ಣ ಪ್ರಜ್ಞೆ ಹೊಂದುತ್ತಾನೆ. ಭಗವದ್ಗೀತೆ ಮತ್ತು ಇತರ ವೇದ ಸಾಹಿತ್ಯದಲ್ಲಿ ಈ ಪ್ರಕ್ರಿಯೆಯನ್ನು ಸಲಹೆ ಮಾಡಲಾಗಿದೆ. ಹೀಗಿದ್ದರೂ ಇಂತಹ ಸೇವೆಯಲ್ಲಿ ನಿರತನಾದವನು ಈ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲಾರ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಬಹಳ ಇಂಪಾರ್ಟೆಂಟ್. ಜ್ಞಾನಿ ಏನ್ ಮಾಡ್ತಾನೆ? ಜ್ಞಾನಿ ತನ್ನ ಮನಸ್ಸನ್ನು ಅವ್ಯಕ್ತನ ಮೇಲೆ, ಕಣ್ಣಿನಿಂದ ನೋಡೋಕಾಗೋದಿಲ್ಲ, ಅವನನ್ನ ಅನುಭವಿಸೋದಕ್ಕಾಗೋದಿಲ್ಲ, ಅವನು ಭಗವಂತನ ಅಸ್ತಿತ್ವವನ್ನ ಅವ್ಯಕ್ತ ರೂಪದಲ್ಲಿ ಕಾಣುವುದಕ್ಕೆ ಪ್ರಯತ್ನ ಮಾಡ್ತಾನೆ. ತಾನು ಆತ್ಮನಿದ್ದೇನೆ ಅನ್ನೋದನ್ನ ತಿಳ್ಕೊಂಡಿದ್ದಾನೆ. ಆದರೆ ಭಗವಂತ ಅವನು ಕೂಡ ಏನು ಅಂತಂತಂದ್ರೆ
ಆತ್ಮ. ಆದರೆ ಅವನಿಗೆ ಅದರ ಅನುಭವ, ಅದರ ಒಂದು ಪರ್ಸೆಪ್ಷನ್ ಆಗೋದಿಲ್ಲ. ಆದರೆ ಇಲ್ಲಿ ಕೃಷ್ಣ ನೇರವಾಗಿ ಹೇಳ್ತಾ ಇದ್ದಾನೆ, ನಿನ್ನ ಮನಸ್ಸನ್ನು ನನ್ನ ಸುಂದರ ಅತಿ ಆಕರ್ಷಕ ರೂಪದಲ್ಲಿ ಮೈಯೇವ, ಮಯಿ ಏವ, ಖಂಡಿತವಾಗಿಯೂ ಮಯಿ ಏವ ಮನ ಅಧ್ಯಸ್ವ, ನಿನ್ನ ಮನಸ್ಸನ್ನ ನನ್ನ ಮೇಲೆಯೇ ಸ್ಥಿರೀಕರಿಸು. ಮೂರ್ ಬಾರಿ ಹೇಳ್ತಾನೆ, ಮಯ್ಯೇವ ಮನ ಅಧ್ಯಸ್ವ ಮಯಿ ಬುದ್ಧಿಂ ನಿವೇಶಯ ನಿವಸಿಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ನನ್ ಮೇಲೆ ನನ್ ಮೇಲೆ ನನ್ ಮೇಲೆ ಯಾವಾಗ ನೀನ್ ಮಾಡ್ತೀಯ, ಸಂಶಯ ಇಲ್ಲ, ನೀನು ನನ್ನ ಹತ್ರ ಬರ್ತೀಯ. ಯಾರು ಭಗವಂತನನ್ನ ತಮ್ಮ ಧ್ಯಾನದಲ್ಲಿ ಕೇಂದ್ರೀಕರಿಸಿಕೊಳ್ತಾರೋ ಅವರು ಕೃಷ್ಣನೊಂದಿಗೆ ಯಾವಾಗಲೂ ಇರ್ತಾರೆ. ರಿಮೆಂಬರಿಂಗ್ ಈಸ್ ಸೀಯಿಂಗ್ ಕೃಷ್ಣ. ಸೊ ಇದು ಅತ್ಯಂತ ಉನ್ನತ ಶ್ರೇಣಿ. ಯಾರು ಯಾವಾಗಲೂ ಭಗವಂತನನ್ನ ನೋಡ್ತಾ ಇದ್ದಾರೆ, ಆ ಸುಂದರ ಶ್ಯಾಮ ಸುಂದರ ರೂಪವನ್ನ ನೋಡ್ತಾ ಇದ್ದಾರೆ, ಯಾವಾಗಲೂ ಅವನನ್ನ ನೋಡೋದು, ಅವನ ಬಗ್ಗೆ ಯೋಚನೆ ಮಾಡೋದು, ಅವನಿಗೆ ಸೇವೆ ಮಾಡೋದು, ಬಹಳ ಅವನೊಂದಿಗೆ ಅತ್ಯಂತ ಆತ್ಮೀಯ ಆದಾನ್ ಪ್ರದಾನ್, ಕೊಡೋ ತೆಗೆದುಕೊಳ್ಳೋದನ್ನ ಮಾಡೋದು. ಈ ರೀತಿ ಆ ಭಕ್ತ ಯಾವಾಗಲೂ ಭಗವಂತನನ್ನ ಜ್ಞಾಪಿಸುತ್ತಿರೋದ್ರಿಂದ, ಅಂದ್ರೆ ಸ್ಮರಣೆ ಮಾಡ್ತಾ ಇರೋದ್ರಿಂದ ಅವನು ಯಾವಾಗಲೂ ಭಗವಂತನ ಸೇವೆಯಲ್ಲಿ ಇರ್ತಾನೆ. ಈಗ ಆ ಸ್ಥಿತಿಯಲ್ಲಿ ಇರದ ವ್ಯಕ್ತಿ, ವಾಟ್ ಈಸ್ ದ ಪ್ರಾಕ್ಟೀಸ್ ಶುಡ್ ಐ ಫಾಲೋ ಇಫ್ ಐ ಆಮ್ ಅನೇಬಲ್ ಟು ಆಲ್ವೇಸ್ ರಿಮೇನ್ ಅಬ್ಸಾರ್ಬ್ಡ್ ಇನ್ ಥಾಟ್ಸ್ ಆಫ್ ಕೃಷ್ಣ? ನನಗೆ ಆ ಒಂದು ಸ್ಥಿತಿಯಲ್ಲಿ ಇಲ್ಲದಿರುವ ಸ್ಥಿತಿಯಲ್ಲಿ, ಅಂದ್ರೆ ನಾನು ಭಗವಂತನನ್ನ ಯಾವಾಗಲೂ ಸ್ಮರಣೆ ಮಾಡುವ ಸ್ಥಿತಿಯಲ್ಲಿ ಇಲ್ಲ. ನನ್ನ ಯೋಚನೆಗಳು ಭಗವಂತನ ಸ್ಮರಣೆ, ಭಗವಂತನ ಲೀಲೆಗಳಿಂದ ವಿಭಿನ್ನವಾಗಿರ್ತವೆ, ದೂರವಾಗಿರ್ತವೆ. ನಾನೇನ್ ಮಾಡ್ಬೇಕು? ಅವಾಗ ಭಗವಂತ ಹೇಳ್ತಾನೆ, ಅಥ ಚಿತ್ತಂ ಸಮಾಧಾತುಂ ನ ಶಕ್ನೋಸಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತತೋ ಮಾಮಿಚ್ಛಾಪ್ತುಂ ಧನಂಜಯ. ಯಾರು ಓದ್ತೀರಾ ಮೀನಿಂಗು? ಹರೇ ಕೃಷ್ಣ, ನಾನು ಓದ್ತೀನಿ ಪ್ರಭುಜಿ. ಓದಿ. ಅನುವಾದ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಭಾವಾರ್ಥ: ಈ ಶ್ಲೋಕದಲ್ಲಿ ಭಕ್ತಿ ಯೋಗದ 2 ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಸೂಚಿಸಿದೆ. ಮೊದಲನೆಯದು ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಲ್ಲಿ ಆಧ್ಯಾತ್ಮಿಕ ಪ್ರೀತಿಯಿಂದ ವಾಸ್ತವವಾಗಿ ಆಸಕ್ತಿಯನ್ನು ಬೆಳೆಸಿಕೊಂಡಿರುವವನಿಗೆ ಅನ್ವಯಿಸುತ್ತದೆ. ಮತ್ತೊಂದು ಪರಮ ಪುರುಷನಲ್ಲಿ ಆಧ್ಯಾತ್ಮಿಕ ಪ್ರೀತಿಯಿಂದ ಆಸಕ್ತಿಯನ್ನು ಬೆಳೆಸಿಕೊಳ್ಳದಿರುವವನಿಗೆ ಅನ್ವಯಿಸುತ್ತದೆ. ಕೃಷ್ಣಾನುರಾಗದ ಘಟ್ಟಕ್ಕೆ ಕಡೆಗೆ ಏರಲು ಮನುಷ್ಯನು ಅನುಸರಿಸಬಹುದಾದ ಈ 2ನೆಯ ವರ್ಗದ ಜನರಿಗಾಗಿ ನಿಗದಿತವಾದ ಬೇರೆ ಬೇರೆ ವಿಧಿ ನಿಯಮಗಳಿವೆ. ಭಕ್ತಿ ಯೋಗ ಎಂದರೆ ಇಂದ್ರಿಯಗಳನ್ನು ಶುದ್ಧಿಗೊಳಿಸುವುದು. ಈಗ ಐಹಿಕ ಅಸ್ತಿತ್ವದಲ್ಲಿ
ಇಂದ್ರಿಯಗಳು ಇಂದ್ರಿಯ ತೃಪ್ತಿಯಲ್ಲಿ ಮಗ್ನವಾಗಿರುವುದರಿಂದ ಸದಾ ಮಲಿನವಾಗಿರುತ್ತವೆ. ಭಕ್ತಿ ಯೋಗದ ಅಭ್ಯಾಸದಿಂದ ಈ ಇಂದ್ರಿಯಗಳು ಪರಿಶುದ್ಧವಾಗಬಹುದು. ಈ ಪರಿಶುದ್ಧ ಸ್ಥಿತಿಯಲ್ಲಿ ಅವು ನೇರವಾಗಿ ಪರಮಪ್ರಭುವಿನ ಸಂಪರ್ಕವನ್ನು ಪಡೆಯುತ್ತವೆ. ಈ ಐಹಿಕ ಅಸ್ತಿತ್ವದಲ್ಲಿ ನಾನು ಯಾರೋ ಯಜಮಾನನಿಗಾಗಿ ಸೇವೆ ಸಲ್ಲಿಸುತ್ತಿರಬಹುದು, ಆದರೆ ನಾನು ನನ್ನ ಯಜಮಾನನ ಸೇವೆಯನ್ನು ಪ್ರೀತಿಯಿಂದ ಮಾಡುವುದಿಲ್ಲ. ಒಂದಿಷ್ಟು ದುಡ್ಡಿಗಾಗಿ ಮಾಡುತ್ತೇನೆ. ಯಜಮಾನನಿಗೂ ನನ್ನ ವಿಷಯದಲ್ಲಿ ಪ್ರೀತಿ ಇಲ್ಲ. ದುಡಿಸಿಕೊಂಡು ಹಣ ಕೊಡುತ್ತಾನೆ, ಆದುದರಿಂದ ಪ್ರೀತಿಯ ಪ್ರಶ್ನೆಯೇ ಇಲ್ಲ. ಆದರೆ ಆಧ್ಯಾತ್ಮಿಕ ಜೀವನಕ್ಕೆ ಪ್ರೀತಿಯು ಪರಿಶುದ್ಧ ಮಟ್ಟಕ್ಕೆ ಏರಬೇಕು. ಈಗಿರುವ ಇಂದ್ರಿಯಗಳ ಮೂಲಕ ಮಾಡುವ ಭಕ್ತಿ ಸೇವೆಯ ಅಭ್ಯಾಸದಿಂದ ಪ್ರೀತಿಯ ಆ ಘಟ್ಟವನ್ನು ಸಾಧಿಸಬಹುದು. ಈ ಭಗವತ್ ಪ್ರೇಮವು ಈಗ ಪ್ರತಿಯೊಬ್ಬರ ಹೃದಯದಲ್ಲಿ ಸುಪ್ತವಾಗಿದೆ. ಅಲ್ಲಿ ದೇವರ ಪ್ರೀತಿಯು ಬೇರೆ ಬೇರೆ ರೀತಿಗಳಲ್ಲಿ ಪ್ರಕಟವಾಗುತ್ತದೆ, ಆದರೆ ಐಹಿಕ ಸಂಪರ್ಕದಿಂದ ಅದು ಮಲಿನವಾಗಿದೆ. ಈಗ ಹೃದಯವನ್ನು ಐಹಿಕ ಸಂಪರ್ಕದ ಮಾಲಿನ್ಯದಿಂದ ಪರಿಶುದ್ಧಗೊಳಿಸಬೇಕು. ಸುಪ್ತವಾದ ಸಹಜವಾದ ಕೃಷ್ಣ ಪ್ರೇಮವನ್ನು ಪುನಶ್ಚೇತನಗೊಳಿಸಬೇಕು. ಇದೇ ಸಂಪೂರ್ಣ ಪ್ರಕ್ರಿಯೆ. ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅಭ್ಯಾಸ ಮಾಡಲು ತಜ್ಞ ಗುರುವಿನ ಮಾರ್ಗದರ್ಶನದಲ್ಲಿ ಕೆಲವು ತತ್ವಗಳನ್ನು ಆಚರಿಸಬೇಕು. ಬೆಳಗ್ಗೆ ಬೇಗನೆ ಏಳಬೇಕು, ಸ್ನಾನ ಮಾಡಬೇಕು, ದೇವಸ್ಥಾನವನ್ನು ಪ್ರವೇಶಿಸಿ ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಮತ್ತು ಹರೇ ಕೃಷ್ಣ ಸಂಕೀರ್ತನೆಯನ್ನು ಮಾಡಬೇಕು. ಹೂವುಗಳನ್ನು ಸಂಗ್ರಹಿಸಿ ವಿಗ್ರಹಕ್ಕೆ ಅರ್ಪಿಸಬೇಕು. ವಿಗ್ರಹಕ್ಕೆ ನೈವೇದ್ಯ ಮಾಡಲು ಅಡುಗೆ ಮಾಡಬೇಕು. ಪ್ರಸಾದವನ್ನು ತೆಗೆದುಕೊಳ್ಳಬೇಕು ಇತ್ಯಾದಿ. ಮನುಷ್ಯನು ಅನುಸರಿಸಬೇಕಾದ ಹಲವಾರು ನಿಯಮ ನಿಬಂಧನೆಗಳಿವೆ. ಪರಿಶುದ್ಧ ಭಕ್ತರಿಂದ ಸದಾ ಭಗವದ್ಗೀತೆ ಮತ್ತು ಭಾಗವತಗಳನ್ನು ಕೇಳಬೇಕು. ಯಾರೇ ಆಗಲಿ ದೇವರ ಪ್ರೇಮದ ಎತ್ತರಕ್ಕೆ ಏರಲು ಈ ಸಾಧನೆಯು ನೆರವಾಗಬಲ್ಲದು. ಅನಂತರ ಭಗವಂತನ ದಿವ್ಯ ಸಾಮ್ರಾಜ್ಯದಲ್ಲಿ ಆತನ ಮುನ್ನಡೆಯು ನಿಶ್ಚಯವಾದದ್ದು. ನಿಯಮ ನಿಯಂತ್ರಣಗಳನ್ನು ಅನುಸರಿಸಿ ಗುರುಗಳ ಮಾರ್ಗದರ್ಶನದಲ್ಲಿ ಭಕ್ತಿಯೋಗವನ್ನು ಆಚರಿಸಿದರೆ ಭಗವತ್ ಪ್ರೇಮದ ಹಂತವನ್ನು ನಿಶ್ಚಿತವಾಗಿಯೂ ತಲುಪಬಹುದು. ಹರೇ ಕೃಷ್ಣ. ಸೊ ಬಹಳ ಇಂಪಾರ್ಟೆಂಟ್ ಏನಿದೆ ಇಲ್ಲಿ ಅಂತಂದ್ರೆ, ಒಬ್ಬ ವ್ಯಕ್ತಿ ಈ ಭೌತಿಕ ಜಗತ್ತಿನಲ್ಲಿ, ಜೀವ ಈ ಭೌತಿಕ ಜಗತ್ತಿನಲ್ಲಿ ಈ ಶರೀರವನ್ನ ತೆಗೆದುಕೊಂಡು ಈ ಜಡ ಶರೀರವನ್ನ ಸ್ವೀಕರಿಸಿದಾಗ ಅವನಿಗೆ ಭೌತಿಕ ಜಗತ್ತಿನ ಆಸಕ್ತಿ ಇರ್ತದೆ. ಈ ಇಂದ್ರಿಯ ತೃಪ್ತಿ, ವಿಶೇಷವಾಗಿ illicit ಸೆಕ್ಸ್, ಗ್ಯಾಂಬ್ಲಿಂಗ್, ಮೀಟ್ ಈಟಿಂಗ್ ಮತ್ತು ಇಂಟಾಕ್ಸಿಕೇಶನ್, ಇವುಗಳ ಬಗ್ಗೆ ಒಲವು ಇದು ಪ್ರವೃತ್ತಿ ಅಂತ ಕರೀತಾರೆ. ಈ ಪ್ರವೃತ್ತಿಯ ಕಾರಣ, ಇಂದ್ರಿಯ ತೃಪ್ತಿಯ ಪ್ರವೃತ್ತಿಯ ಕಾರಣ ಅವನು ಅದೇ ಆ ಇಂದ್ರಿಯ ತೃಪ್ತಿಯಗೋಸ್ಕರ ಈ ಜೀವನದಲ್ಲಿ ಪಶುವಿನಂತೆ ಕಾರ್ಯನಿರ್ವಹಿಸುತ್ತಾನೆ. ದ್ವಿಪಾದ ಪಶು. ಯಾವಾಗ ಅವನಿಗೆ ಯೋಗ್ಯ ಗುರುಗಳಿಂದ ಮಾರ್ಗದರ್ಶನ ಸಿಗ್ತದೆ, ಆ ವ್ಯಕ್ತಿ ಈ ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗಕ್ಕೆ ತನ್ನಂತಾನು ಪರಿವರ್ತಿಸಿಕೊಳ್ಳುತ್ತಾನೆ. ಈ ಪ್ರವೃತ್ತಿ ಮಾರ್ಗದಲ್ಲಿ ಪ್ರಾಣಿಯಂತೆ ಜೀವನ ನಡೆಸುತ್ತಿರುವ ಮನುಷ್ಯ ನಿವೃತ್ತಿ ಮಾರ್ಗದಲ್ಲಿ ಭಗವಂತನ ಕಡೆಗೆ ಒಲವನ್ನು ಸಾಧಿಸಲು ಅವನಿಗೆ ಈ ವೇದೋಪನಿಷತ್ತುಗಳು ಮಾರ್ಗದರ್ಶನವನ್ನು ನೀಡ್ತವೆ. ಎಲ್ಲಾ ವೇದಗಳ ಉಪನಿಷತ್ತುಗಳ ಸಾರ ಇದೇ ಆಗಿದೆ.
ಆದ್ದರಿಂದ ಒಬ್ಬ ವ್ಯಕ್ತಿ ಭೌತಿಕ ಶರೀರವನ್ನ ಸ್ವೀಕರಿಸಿ ತನ್ನ ಇಂದ್ರಿಯಗಳನ್ನ, ಮನಸ್ಸನ್ನ, ಸೂಕ್ಷ್ಮ ಸ್ಥೂಲ ಶರೀರವನ್ನ ಶುದ್ಧೀಕರಿಸಿಕೊಳ್ಳಬೇಕು. ಇದು ಮನುಷ್ಯ ಜೀವನದ ಪರಿಪೂರ್ಣತೆ. ಪ್ರಾಣಿ ಜೀವನದಲ್ಲಿ ಇದು ಕಷ್ಟ ಸಾಧ್ಯ, ಆದರೆ ಮನುಷ್ಯ ಜೀವನದಲ್ಲಿ ಇದು ಸಾಧ್ಯ. ಯಾರು ಇದನ್ನ ಮಾಡ್ತಾ ಇಲ್ಲ ಅವರು ದ್ವಿಪಾದ ಪಶುವಿನಂತೆ ಪ್ರಾಣಿಯ ಸ್ತರದಲ್ಲಿ ಇರ್ತಾರೆ. ಆದ್ದರಿಂದ ಯಾವ ವ್ಯಕ್ತಿ ಇನ್ನೂ 8ನೇ ಶ್ಲೋಕದಲ್ಲಿ ಹೇಳಿರುವ ಆ ಸ್ತರದಲ್ಲಿ ಬಂದಿಲ್ಲವಾದಲ್ಲಿ ಅವನು ಸಾಧನ ಭಕ್ತಿಯನ್ನ ಅಭ್ಯಾಸ ಮಾಡುತ್ತಾ, ಅಭ್ಯಾಸ ಅಂತಂದ್ರೆ ಇಲ್ಲಿ ಪ್ರಾಕ್ಟೀಸ್, ಅಭ್ಯಾಸ ಮಾಡುತ್ತಾ ಆ ಸ್ತರಕ್ಕೆ ಅಥವಾ ಮನುಷ್ಯನ ಸ್ತರಕ್ಕೆ ಅಥವಾ ಭಕ್ತನ ಸ್ತರಕ್ಕೆ ನಮ್ಮನ್ನು ನಾವು ಏರಿಸಿಕೊಳ್ಳಬೇಕು. ಸೊ ಒಂದು ವೇಳೆ ಈ ಸಾಧನ ಭಕ್ತಿಯನ್ನೂ ಕೂಡ ಮಾಡದೇ ಇರುವ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾಗ ಅವನು ಏನ್ ಮಾಡಬೇಕು? ಅವನು ಹೇಗೆ ಕೃಷ್ಣನನ್ನ ಯಾವಾಗಲೂ ಯೋಚನೆ ಮಾಡಬಹುದು. ಸೊ ಮುಂದಿನ ಶ್ಲೋಕದಲ್ಲಿ ಅದನ್ನ ಹೇಳಲಾಗ್ತದೆ. ಅಭ್ಯಾಸೇ ಅಪಿ ಅಸಮರ್ಥೋಸಿ ಮತ್ಕರ್ಮ ಪರಮೋ ಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಓದ್ತೇನೆ. ಓದಿ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕ್ಕೆ ಜೈ. ಭಕ್ತಿ ಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು. ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಭಾವಾರ್ಥ: ಗುರುವಿನ ಮಾರ್ಗದರ್ಶನದಲ್ಲಿ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ಆಚರಿಸಲಾರದವನು ಕೂಡ ಪರಮ ಪ್ರಭುವಿಗಾಗಿ ಕೆಲಸ ಮಾಡುವ ಮೂಲಕ ಈ ಪರಿಪೂರ್ಣ ಘಟ್ಟಕ್ಕೆ ಸೆಳೆದುಕೊಳ್ಳಲ್ಪಡಬಹುದು. ಈ ಕೆಲಸವನ್ನು ಮಾಡುವುದು ಹೇಗೆ ಎನ್ನುವುದನ್ನು 11ನೇ ಅಧ್ಯಾಯದ 55ನೇ ಶ್ಲೋಕದಲ್ಲಿ ಹೇಳಿದೆ. ಕೃಷ್ಣ ಪ್ರಜ್ಞೆಯ ಪ್ರಸಾರದ ಪರವಾಗಿರಬೇಕು. ಕೃಷ್ಣ ಪ್ರಜ್ಞೆಯ ಪ್ರಸಾರದ ಕಾರ್ಯದಲ್ಲಿ ನಿರತರಾಗಿರುವ ಭಕ್ತರು ಎಷ್ಟೋ ಮಂದಿ ಇದ್ದಾರೆ. ಅವರಿಗೆ ಸಹಾಯವೂ ಅಗತ್ಯ. ಆದುದರಿಂದ ಭಕ್ತಿ ಯೋಗದ ನಿಯಂತ್ರಕ ತತ್ವಗಳನ್ನು ನೇರವಾಗಿ ಅಭ್ಯಾಸ ಮಾಡಲಾರದವನು ಇಂತಹ ಕಾರ್ಯದಲ್ಲಿ ನೆರವಾಗಬಹುದು. ಎಲ್ಲ ಪ್ರಯತ್ನಕ್ಕೂ ಭೂಮಿ, ಬಂಡವಾಳ, ವ್ಯವಸ್ಥೆ ಮತ್ತು ಶ್ರಮಗಳು ಅಗತ್ಯ. ವಾಣಿಜ್ಯ ವ್ಯವಹಾರದಲ್ಲಿ ಮನುಷ್ಯನಿಗೆ ವಾಸಿಸಲು ಒಂದು ಸ್ಥಳ, ಬಳಸಲು ಒಂದಿಷ್ಟು ಬಂಡವಾಳ, ಶ್ರಮ ಮತ್ತು ವಿಸ್ತರಿಸಲು ವ್ಯವಸ್ಥೆಗೆ ಹೇಗೆ ಅಗತ್ಯವೋ ಹಾಗೆಯೇ ಕೃಷ್ಣನ ಸೇವೆಯಲ್ಲಿ ಇವು ಅಗತ್ಯ. ಇರುವ ಒಂದೇ ವ್ಯತ್ಯಾಸ ಎಂದರೆ ಪ್ರಾಪಂಚಿಕತೆಯಲ್ಲಿ ಮನುಷ್ಯನು ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಾನೆ. ಇದೇ ಕೆಲಸವನ್ನು ಕೃಷ್ಣನ ತೃಪ್ತಿಗಾಗಿ ಮಾಡಬಹುದು ಮತ್ತು ಅದು ಆಧ್ಯಾತ್ಮಿಕ ಚಟುವಟಿಕೆ ಆಗುತ್ತದೆ. ತಕ್ಕಷ್ಟು ಹಣವಿರುವ ಮನುಷ್ಯನು ಕೃಷ್ಣ ಪ್ರಜ್ಞೆಯ ಪ್ರಸಾರಕ್ಕಾಗಿ ಒಂದು ಕಚೇರಿಯನ್ನು ಕಟ್ಟಬಹುದು ಅಥವಾ ದೇವಸ್ಥಾನವನ್ನು ಕಟ್ಟಬಹುದು, ಇಲ್ಲವೇ ಪ್ರಕಟಣೆಗಳಿಗೆ ನೆರವಾಗಬಹುದು. ಹೀಗೆ ನಾನಾ ಕಾರ್ಯಕ್ಷೇತ್ರಗಳಿವೆ ಮತ್ತು ಇಂತಹ ಕಾರ್ಯಗಳಲ್ಲಿ ಆಸಕ್ತನಾಗಬೇಕು. ಕರ್ಮ ಫಲವನ್ನು ತ್ಯಾಗ ಮಾಡಲಾರದವನು ಅದರ ಒಂದು ಭಾಗವನ್ನಾದರೂ ಕೃಷ್ಣ ಪ್ರಜ್ಞೆಯನ್ನು ಪ್ರಸಾರ ಮಾಡಲು ತ್ಯಾಗ ಮಾಡಬಹುದು. ಕೃಷ್ಣ ಪ್ರಜ್ಞೆಗಾಗಿ ಸ್ವಯಂ ಪ್ರೇರಣೆಯಿಂದ ಮಾಡುವ ಈ ಸೇವೆಯು ಮನುಷ್ಯನು ಭಗವತ್ ಪ್ರೇಮದಲ್ಲಿ ಇನ್ನೂ ಮೇಲಿನ ಸ್ಥಿತಿಗೆ ಏರಲು ನೆರವಾಗುತ್ತದೆ.
ಇದರಿಂದ ಆತನು ಪರಿಪೂರ್ಣನಾಗುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ವೆರಿ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್. ಏನು? ಕೃಷ್ಣ ಪ್ರಜ್ಞೆಗಾಗಿ ಸ್ವಯಂ ಪ್ರೇರಣೆಯಿಂದ ಮಾಡುವ ಈ ಸೇವೆಯು ಮನುಷ್ಯನು ಭಗವತ್ ಪ್ರೇಮದಲ್ಲಿ ಇನ್ನೂ ಮೇಲಿನ ಸ್ಥಿತಿಗೆ ಏರಲು ಸಹಾಯವಾಗುತ್ತದೆ. ಹೇಗೆ ನಮ್ಮನ್ನ ಮೇಲಿನ ಸ್ಥಿತಿಗೆ ಏರಿಸಿಕೊಳ್ಳಬಹುದು? ಈ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಭಾಗವಹಿಸುವವರನ್ನ ನಾವು ಸಪೋರ್ಟ್ ಮಾಡು. ನಮ್ಮ ಕಡೆಯಿಂದ ಏನಾಗತ್ತೆ? ಧನ, ಶಕ್ತಿ, ಬುದ್ಧಿ, ಶರೀರದಿಂದ ಒಟ್ಟಿನಲ್ಲಿ ನಾವು ಅಥವಾ ನಾವು ಏನು ಗಳಿಸ್ತೀವೋ ಅದರಲ್ಲಿ ಸ್ವಲ್ಪ ಭಾಗವನ್ನ ಭಗವಂತನ ಸೇವೆಗೆ ಕೊಡೋದು, ಇದು ನಮ್ಮನ್ನ ಕೃಷ್ಣ ಪ್ರಜ್ಞೆಯಲ್ಲಿ ಮೇಲಕ್ಕೇರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಒಂದು ವೇಳೆ ಇದನ್ನೂ ಮಾಡದೇ ಇರುವವರು ಏನು ಮಾಡಬೇಕು? ಅದನ್ನ ಭಗವಂತ 11ನೇ ಶ್ಲೋಕದಲ್ಲಿ ಹೇಳ್ತಾನೆ. ಅಥೈತತ್ ಅಪಿ ಅಶಕ್ತೋಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲ ತ್ಯಾಗಂ ತತಃ ಕುರು ಯತಾತ್ಮವಾನ್. ಯಾರಾದ್ರೂ ಗೊತ್ತೀರಾ? ಹರೇ ಕೃಷ್ಣ ಪ್ರಭುಜಿ, ದಂಡೋತ್ನಾಮ ಪ್ರಭು. ಓದಿ ಪ್ರಭು. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಸ್ವಾಮಿ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದಕ್ಕೆ ಜಯ. ನನ್ನ ಪ್ರಜ್ಞೆಯಲ್ಲಿ ಕೆಲಸ ಮಾಡಲು ನಿನಗೆ ಸಾಧ್ಯವಿಲ್ಲದಿದ್ದರೆ ನಿನ್ನ ಎಲ್ಲಾ ಕರ್ಮ ಫಲವನ್ನ ತ್ಯಾಗ ಮಾಡಿ ಆತ್ಮ ಸ್ಥಿತನಾಗಿರಲು ಪ್ರಯತ್ನಿಸು. ಭಾವಾರ್ಥ ಓದಬಹುದು. ಓದಿ ಭಾವಾರ್ಥ. ಭಾವಾರ್ಥ: ಸಾಮಾಜಿಕ, ಕೌಟುಂಬಿಕ ಅಥವಾ ಧಾರ್ಮಿಕ ಕಾರಣಗಳಿಂದಾಗಿ ಅಥವಾ ಬೇರೆ ಅಡ್ಡಿಗಳಿಂದಾಗಿ ಮನುಷ್ಯನಿಗೆ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ಸಹಾನುಭೂತಿಯನ್ನ ತೋರುವುದಕ್ಕೂ ಸಾಧ್ಯವಾಗದೆ ಹೋಗಬಹುದು. ಕೃಷ್ಣ ಪ್ರಜ್ಞೆಯ ಕೆಲಸ ಕಾರ್ಯಗಳಲ್ಲಿ ನೇರವಾಗಿ ಆಸಕ್ತಿಯನ್ನ ತೋರಿದರೆ ಕುಟುಂಬದವರು ಆಕ್ಷೇಪಿಸಬಹುದು ಅಥವಾ ಬೇರೆ ಎಷ್ಟೋ ತೊಂದರೆಗಳಿರಬಹುದು. ಇಂತಹ ಸಮಸ್ಯೆ ಇರುವವನಿಗೆ ತನ್ನ ಚಟುವಟಿಕೆಗಳಿಂದ ಸಂಗ್ರಹವಾದ ಫಲವನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ತ್ಯಾಗ ಮಾಡಬೇಕೆಂದು ಬುದ್ಧಿವಾದ ಹೇಳಿದೆ. ಇಂತಹ ವಿಧಿಯನ್ನು ವೇದಗಳಲ್ಲಿ ನಿಯಮಗಳಲ್ಲಿ ವರ್ಣಿಸಿದೆ. ಯಜ್ಞಗಳಲ್ಲಿ ಅಥವಾ ವಿಶೇಷ ಪುಣ್ಯ ಕಾರ್ಯಗಳಲ್ಲಿ ಒಬ್ಬನ ಇಂದಿನ ಕರ್ಮದ ಫಲವನ್ನ ಹೇಗೆ ಉಪಯೋಗಿಸಬಹುದು ಎನ್ನುವುದಕ್ಕೆ ವೈದಿಕ ಶಾಸ್ತ್ರಗಳಲ್ಲಿ ಅನೇಕ ವರ್ಣನೆಗಳಿವೆ. ಹೀಗೆ ಮನುಷ್ಯನು ಕ್ರಮೇಣ ಜ್ಞಾನದ ಸ್ಥಿತಿಗೆ ಏರಬಹುದು. ಕೃಷ್ಣ ಪ್ರಜ್ಞೆಯ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಒಂದು ಆಸ್ಪತ್ರೆಗಾಗಿ ಅಥವಾ ಬೇರೆ ಯಾವುದಾದರೂ ಸಾಮಾಜಿಕ ಸಂಸ್ಥೆಗೆ ದಾನ ಮಾಡುತ್ತಾನೆ ಎಂಬುದನ್ನು ಕಾಣುತ್ತೇವೆ. ಹೀಗೆ ಮಾಡುವುದರಿಂದ ಅವನು ತನ್ನ ಅತೀವ ಶ್ರಮದ ಫಲಗಳನ್ನು ತ್ಯಾಗ ಮಾಡುತ್ತಾನೆ. ಅದನ್ನು ಇಲ್ಲಿ ಸಮರ್ಥಿಸಿ ಸಲಹೆ ಮಾಡಿದೆ. ಏಕೆಂದರೆ ಕರ್ಮಫಲವನ್ನ ತ್ಯಾಗ ಮಾಡಲು ಅಭ್ಯಾಸ ಮಾಡಿದವನು ಕ್ರಮೇಣ ತನ್ನ ಮನಸ್ಸನ್ನು ಪರಿಶುದ್ಧಗೊಳಿಸಿಕೊಳ್ಳಲು ಸಮರ್ಥನಾಗುತ್ತಾನೆ. ಆ ಪರಿಶುದ್ಧವಾದ ಮನಸ್ಸಿನ ಸ್ಥಿತಿಯಲ್ಲಿ ಕೃಷ್ಣ ಪ್ರಜ್ಞೆಯನ್ನ ಅರ್ಥ ಮಾಡಿಕೊಳ್ಳಲು ಸಮರ್ಥನಾಗುತ್ತಾನೆ. ನಿಜ, ಕೃಷ್ಣ ಪ್ರಜ್ಞೆಯು ಬೇರಾವ ಅನುಭವವನ್ನು ಅವಲಂಬಿಸಿಲ್ಲ. ಏಕೆಂದರೆ ಕೃಷ್ಣ ಪ್ರಜ್ಞೆಯೇ ಮನುಷ್ಯನ ಮನಸ್ಸನ್ನು ಪರಿಶುದ್ಧಗೊಳಿಸಬಲ್ಲದು. ಆದರೆ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಲು ಬೇರೆ ಅಡ್ಡಿಗಳಿದ್ದಲ್ಲಿ ಮನುಷ್ಯನು ತನ್ನ ಕರ್ಮಗಳ ಫಲವನ್ನ ತ್ಯಾಗ ಮಾಡಲು ಪ್ರಯತ್ನಿಸಬಹುದು. ಈ ಕಾರಣಕ್ಕಾಗಿ ಸಾಮಾಜಿಕ ಸೇವೆ, ಸಮುದಾಯ ಸೇವೆ, ರಾಷ್ಟ್ರ ಸೇವೆ, ದೇಶಕ್ಕಾಗಿ ತ್ಯಾಗ ಮೊದಲಾದವನ್ನು ಒಪ್ಪಿಕೊಳ್ಳಬಹುದು. ಇದರಿಂದ ಮನುಷ್ಯನು ಎಂದಾದರೂ ಒಂದು ದಿನ ಪರಮಪ್ರಭುವಿನ ಪರಿಶುದ್ಧ ಭಕ್ತಿ ಸೇವೆಯ ಘಟ್ಟಕ್ಕೆ ಬರಬಹುದು. ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಯಥಾ ಪ್ರವೃತ್ತಿರ್ ಭೂತಾನಾಂ ಎಂದು ಹೇಳಿದೆ. ಎಂದರೆ ಪರಮ ಆದರ್ಶವು ಕೃಷ್ಣನೇ ಎಂದು ತಿಳಿಯದಿದ್ದರೂ ಪರಮ ಆದರ್ಶಕ್ಕಾಗಿ ತ್ಯಾಗ ಮಾಡಲು ಮನುಷ್ಯನು ನಿರ್ಧರಿಸಿದರೆ
ಅವನು ಕೃಷ್ಣನೇ ಪರಮ ಆದರ್ಶ ಎನ್ನುವುದನ್ನು ತ್ಯಾಗ ಮಾರ್ಗದಿಂದ ಕ್ರಮೇಣ ತಿಳಿದುಕೊಳ್ಳುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಮ್ಯೂಟ್ ಆಗಿದೆ ಪ್ರಭುಜಿ. ಹರೇ ಕೃಷ್ಣ. ವೇಣುಕೃಷ್ಣ. ಎಸ್ ಎಸ್ ಕೇಳಿಸ್ತಾ ಇದೆ ಮಾತಾಜಿ ಇವಾಗ? ಎಸ್ ಪ್ರಭುಜಿ, ಎಸ್ ಕ್ಲಿಯರ್ ಆಯ್ತು. ಸೊ ನಾವು 8ನೇ ಮತ್ತು 9ನೇ ಮತ್ತು 10ನೇ ಶ್ಲೋಕದಲ್ಲಿ ಸೊ ಭಕ್ತನಾದವನು ಹೇಗೆ ಅಭ್ಯಾಸ ಮಾಡಬೇಕು, ಆಧ್ಯಾತ್ಮಿಕ ಸ್ತರವನ್ನ ಉನ್ನತೀಕರಿಸಿಕೊಳ್ಳಬೇಕು ಅಂತ ಅನ್ನೋದನ್ನ ಹೇಳಲಾಗಿದೆ. ಕೃಷ್ಣನ ಬಗ್ಗೆ ಸ್ಮರಣೆ ಮಾಡ್ತಾ, ಕೃಷ್ಣನನ್ನ ಸ್ಮರಣೆ ಮಾಡ್ತಾ ಹೇಗೆ ಶುದ್ಧ ಭಕ್ತಿ ಸೇವೆಯಲ್ಲಿ ಒಬ್ಬನು ತೊಡಗಬೇಕು ಅಂತ 8ನೇ ಶ್ಲೋಕದಲ್ಲಿ ಹೇಳಿದೆ. ಕೃಷ್ಣನ ಸ್ಮರಣೆಯಲ್ಲಿ ತೊಡಗಿದ್ದೇ ಆದಲ್ಲಿ ನಾವು ಯಾವಾಗಲೂ ಕೃಷ್ಣನನ್ನೇ ನೋಡುತ್ತಿರುತ್ತೇವೆ. ಅದು ಆಗದಿದ್ದಲ್ಲಿ ನೀನು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ 4 ನಿಯಮಗಳನ್ನ ಸರಿಯಾಗಿ ಪಾಲಿಸಿ ಭಗವಂತನ ಸೇವೆಯಲ್ಲಿ ತೊಡಗು ಅಂತ 9ನೇ ಶ್ಲೋಕದಲ್ಲಿ ಹೇಳಲಾಗಿದೆ. ಸಾಧನ ಅಭ್ಯಾಸ ಮಾಡ್ತಾ ಆಗ ನಮಗೆ ಕೃಷ್ಣನನ್ನ ಪಡೆದುಕೊಳ್ಳಬೇಕು. ಈಗ ಇಚ್ಛೆ ಇಲ್ಲ ನಮಗೆ, ಆದ್ರೆ ಅದರ ಒಂದು ಸವಿ ರುಚಿ, ಭಗವಂತನ ಚರಣಾರವಿಂದದ ಅಮೃತದ ರುಚಿ ಏನಿದೆ ಅದು ನಮ್ಮನ್ನ ಭಗವದ್ಭಕ್ತಿಯನ್ನ ತೀವ್ರವಾಗಿ ಮಾಡೋದಕ್ಕೆ ಪ್ರೋತ್ಸಾಹ ಮಾಡ್ತದೆ. ಸೊ 10ನೇ ಶ್ಲೋಕದಲ್ಲಿ ಒಂದು ವೇಳೆ ನಿಮಗೆ ಭಗವಂತನ ಆ ತೀವ್ರ ಇಚ್ಛೆಯನ್ನ ಬೆಳೆಸಿಕೊಳ್ಳುವ ಸಾಧನೆ ಕಷ್ಟ ಸಾಧ್ಯವಾಗಿದ್ರೆ ಏನೇನೋ ತೊಂದರೆ ಇರ್ತವೆ. ನೀನ್ ಜಪಾನೇ ಮಾಡ್ಬೇಡ ಅಂತ ಹೇಳ್ತಾರೆ ಕೆಲವರು, ಅಥವಾ ನೀನ್ ಮನೆ ಬಿಟ್ಟು ಹೋಗ್ಬೇಡ ಅಂತ ಹೇಳ್ತಾರೆ ಕೆಲವೊಂದು ಹೆಣ್ಮಕ್ಳಿಗೆ ಬಹಳ ಕಷ್ಟ ಇದೆ. ಪತಿ ಭಕ್ತ ಇದ್ರೆ ಪತ್ನಿ ಭಕ್ತಳಿರೋದಿಲ್ಲ, ಪತ್ನಿ ಭಕ್ತಳಿದ್ರೆ ಪತಿ ಭಕ್ತರಿರೋದಿಲ್ಲ, ಅವರಿಬ್ರು ಇದ್ರೆ ಮನೆಯವರಿಂದ ತೊಂದರೆ ಇರ್ತದೆ, ಬಹಳಷ್ಟು ಪ್ರಾಬ್ಲಮ್ಸ್ ಇರ್ತವೆ. ಸೊ ಅಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತಾನು ಮಾಡುತ್ತಿರುವ ಕಾರ್ಯದ ಫಲವನ್ನ ಭಗವಂತನಿಗೆ ಅರ್ಪಿಸುವುದು. ಇದು ಆಧ್ಯಾತ್ಮಿಕವಲ್ಲದಿದ್ದರೂ ಕೂಡ ನಿಜವಾದ ಫಲವನ್ನ ನೀಡದಿದ್ದರೂ ಕೂಡ ಅದು ಕ್ರಮೇಣವಾಗಿ ಭಗವತ್ ಭಕ್ತಿಗೆ ಅವನನ್ನ ಮೇಲೆ ಏರಿಸಲ್ಪಡ್ತದೆ. ಆದ್ದರಿಂದ 12ನೇ ಶ್ಲೋಕದಲ್ಲಿ ಹೇಗೆ ತನ್ನ ಕಾರ್ಯವನ್ನ ಅಂದ್ರೆ ತನ್ನ ಕರ್ಮದ ಫಲವನ್ನ ತ್ಯಾಗ ಮಾಡುವುದರ ಬಗ್ಗೆ ಹೇಳಲಾಗ್ತದೆ. ಶ್ರೇಯೋ ಹಿ ಜ್ಞಾನಮಭ್ಯಾಸಾತ್ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಾತ್ ಶಾಂತಿರ್ ಅನಂತರಂ. ವೆರಿ ಇಂಪಾರ್ಟೆಂಟ್ ಶ್ಲೋಕ. ಎಸ್, ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಎಷ್ಟು ಓದಿ. ಅನುವಾದ. ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು.
ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮ ತ್ಯಾಗವು ಉತ್ತಮ, ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಪ್ರಭುಜಿ ಭಾವಾರ್ಥ ಓದ್ಬೇಕು ಪ್ರಭು. ಎಸ್, ಭಾವಾರ್ಥ. ಇಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಭಕ್ತಿ ಸೇವೆಯಲ್ಲೂ 2 ವಿಧ ನಿಯಂತ್ರಕ ತತ್ವಗಳ ರೀತಿ. ಒಂದು ಭಗವತ್ ಪ್ರೇಮದಲ್ಲಿ ಪೂರ್ಣ ಆಸಕ್ತಿಯ ಮಾರ್ಗ, ಮತ್ತೊಂದು ಕೃಷ್ಣ ಪ್ರಜ್ಞೆಯ ತತ್ವಗಳನ್ನು ಅನುಸರಿಸಲು ಸಾಧ್ಯವಾಗದೆ ಹೋದವರು ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಉತ್ತಮ, ಏಕೆಂದರೆ ಜ್ಞಾನದಿಂದ ಮನುಷ್ಯನು ತನ್ನ ನಿಜವಾದ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಕ್ರಮೇಣವಾಗಿ ಜ್ಞಾನವು ಧ್ಯಾನದ ಹಂತಕ್ಕೆ ಬೆಳೆಯುವುದು. ಧ್ಯಾನದಿಂದ ಕ್ರಮವಾಗಿ ದೇವತಮ ಪರಮ ಪುರುಷರನ್ನು ಅರ್ಥ ಮಾಡಿಕೊಳ್ಳಬಹುದು. ಮನುಷ್ಯನು ತಾನೇ ಪರಮನು ಎಂಬ ಅರಿವನ್ನು ತಂದುಕೊಡುವ ಪ್ರಕ್ರಿಯೆಗಳಿವೆ. ಭಕ್ತಿ ಸೇವೆಯಲ್ಲಿ ನಿರತನಾಗಲು ಸಾಧ್ಯವಾಗದೆ ಹೋದವನಿಗೆ ಇಂತಹ ಧ್ಯಾನವೇ ಉತ್ತಮ. ಈ ರೀತಿ ಧ್ಯಾನ ಮಾಡಲಾರದವನಿಗೆ ವೇದ ಸಾಹಿತ್ಯದಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರಿಗೆ ನಿಗದಿಯಾದ ಕರ್ತವ್ಯಗಳನ್ನು ವಿಧಿಸಲಾಗಿದೆ. ಇವನ್ನು ಭಗವದ್ಗೀತೆಯ ಕಡೆಯ ಅಧ್ಯಾಯದಲ್ಲಿ ನಾವು ಕಾಣುತ್ತೇವೆ. ಏನೇ ಆಗಲಿ ಮನುಷ್ಯನು ಕರ್ಮ ಫಲವನ್ನು ತ್ಯಾಗ ಮಾಡಬೇಕು. ಹೀಗೆಂದರೆ ಕರ್ಮ ಫಲವನ್ನು ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಬಳಸುವುದು ಎಂದು ಅರ್ಥ. ಸಾರಾಂಶವೆಂದರೆ ಅತ್ಯುನ್ನತ ಗುರಿಯಾದ ದೇವತಮ ಪರಮ ಪುರುಷನನ್ನು ಸೇರಲು 2 ಪ್ರಕ್ರಿಯೆಗಳಿವೆ. ಒಂದು ಪ್ರಕ್ರಿಯೆ ಕ್ರಮವಾದ ಬೆಳವಣಿಗೆ, ಮತ್ತೊಂದು ನೇರವಾದದ್ದು. ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನು ಮಾಡುವುದು ನೇರ ಮಾರ್ಗ. ಇನ್ನು ಒಂದು ತನ್ನ ಕರ್ಮಗಳ ಫಲವನ್ನು ತ್ಯಜಿಸುವುದು. ಆಗ ಮನುಷ್ಯನು ಜ್ಞಾನದ ಹಂತಕ್ಕೆ, ಅನಂತರ ಧ್ಯಾನದ ಹಂತಕ್ಕೆ, ಅನಂತರ ಪರಮಾತ್ಮನ ಅರಿವಿನ ಹಂತಕ್ಕೆ, ಅನಂತರ ದೇವತಮ ಪರಮ ಪುರುಷನ ಹಂತಕ್ಕೆ ಬರಬಹುದು. ಮೆಟ್ಟಿಲಾಗಿ ಏರುವ ಪ್ರಕ್ರಿಯೆಯನ್ನಾಗಲಿ ನೇರವಾದ ಮಾರ್ಗವನ್ನಾಗಲಿ ಮನುಷ್ಯ ಆರಿಸಿಕೊಳ್ಳಬಹುದು. ಪ್ರತಿಯೊಬ್ಬರಿಗೂ ನೇರವಾದ ಪ್ರಕ್ರಿಯೆ ಸಾಧ್ಯವಿಲ್ಲ. ಆದುದರಿಂದ ಪರೋಕ್ಷ ಪ್ರಕ್ರಿಯೆಯನ್ನು ಒಳ್ಳೆಯದೇ. ಅರ್ಜುನನು ಆಗಲೇ ಪರಮ ಪ್ರಭುವಿನ ಪ್ರೀತಿಯುತ ಭಕ್ತಿ ಸೇವೆಯ ಹಂತದಲ್ಲಿದ್ದಾನೆ. ಆದುದರಿಂದ ಪರೋಕ್ಷ ಪ್ರಕ್ರಿಯೆಯನ್ನು ಅವನಿಗೆ ಸಲಹೆ ಮಾಡಿಲ್ಲ ಎಂದು ತಿಳಿಯಬೇಕು. ಈ ಹಂತದಲ್ಲಿ ಇಲ್ಲದವರು ಪರೋಕ್ಷ ಪ್ರಕ್ರಿಯೆಯಾದ ವೈರಾಗ್ಯ, ಜ್ಞಾನ, ಧ್ಯಾನ ಮತ್ತು ಪರಮಾತ್ಮ ಮತ್ತು ಬ್ರಹ್ಮನ ಸಾಕ್ಷಾತ್ಕಾರದ ಕ್ರಮವಾದ ಪ್ರಕ್ರಿಯೆಯನ್ನು ಅನುಸರಿಸಬೇಕು. ಭಗವದ್ಗೀತೆಯ ಮಟ್ಟಿಗೆ ಹೇಳುವುದಾದರೆ ನೇರ ಮಾರ್ಗಕ್ಕೆ ಮಹತ್ವವನ್ನು ನೀಡಲಾಗಿದೆ. ನೇರವಾದ ರೀತಿಯನ್ನು ಅನುಸರಿಸಿ ದೇವತಮ ಪರಮ ಪುರುಷನಾದ ಕೃಷ್ಣನಿಗೆ ಶರಣಾಗತರಾಗುವಂತೆ ಪ್ರತಿ ಒಬ್ಬರಿಗೂ ಉಪದೇಶ ಮಾಡಲಾಗಿದೆ. ಹರೇ ಸೊ ಇಲ್ಲಿ ಇದನ್ನ ಸ್ಪಷ್ಟವಾಗಿ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ನಿಮಗೆ ಭಕ್ತಿ ಸೇವೆಯ ಅಭ್ಯಾಸವನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ 10ನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ನಿನ್ನ ಕರ್ಮವನ್ನ ಮಾಡಿ ಅದರ ಫಲಗಳನ್ನ ಭಗವಂತನಿಗೆ ಅರ್ಪಿಸು. ಸೊ ಒಂದು ವೇಳೆ ಅದನ್ನು ಕೂಡ ಆಗದಿದ್ರೆ, ಆ ಕರ್ಮ ಫಲವನ್ನ ಅರ್ಪಿಸೋದಕ್ಕಾಗಲಿಲ್ಲ ಅಂತಂದ್ರೆ ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ಮಾಡುವ ಕಾರ್ಯವನ್ನ ಮಾಡು. ಅದು ಭಗವಂತನ ಭಕ್ತಿ ಸೇವೆ ಮಾಡುವವರಿಗೆ ಸಹಾಯವಾಗ್ತದೆ. ಸೊ ಇಲ್ಲಿ ಜ್ಞಾನ ಅಂತಂದ್ರೆ ಬ್ರಹ್ಮಜ್ಞಾನ. ನಾನು ಶರೀರ ಅಲ್ಲ, ನಾನು ಆತ್ಮ ಇದ್ದೇನೆ. ಹೇಗೆ ಆತ್ಮ ಬೇರೆ ಬೇರೆ ಶರೀರಗಳನ್ನು ತೆಗೆದುಕೊಳ್ತದೆ, ಸೊ ಧ್ಯಾನ ಅಂತಂದ್ರೆ ನಮ್ಮ ಹೃದಯದಲ್ಲಿರುವ ಪರಮಾತ್ಮನನ್ನ ಅರಿತುಕೊಳ್ಳೋದು. ಸೊ 8ನೇ ಶ್ಲೋಕದಲ್ಲಿ ನೀವೊಂದು ಸ್ವಲ್ಪ ಗೌರವಾಗಿ ನೋಡ್ಕೋಬೇಕಿದ್ದನ್ನ. 8ನೇ ಶ್ಲೋಕದಲ್ಲಿ ಪರಿಪೂರ್ಣ ಭಕ್ತಿ ಸೇವೆಯ ಹೇಳಲಾಗಿದೆ. 10ನೇ ಶ್ಲೋಕದಲ್ಲಿ ಭಗವಂತನನ್ನ ಯಾವಾಗಲೂ ಸ್ಮರಣೆ ಮಾಡ್ತಾ ಇರೋದಕ್ಕೆ
ಆ ಸ್ಮರಣೆ ಮಾಡುವ ಅಭ್ಯಾಸ ಮಾಡೋದಕ್ಕೆ ಒತ್ತು ಕೊಡಲಾಗಿದೆ. ಉನ್ನತ ಹಂತ 8ನೇ ಶ್ಲೋಕ, ಅದಕ್ಕಿಂತ ನೆಕ್ಸ್ಟ್ ಹಂತ 9ನೇ ಶ್ಲೋಕ. ಸೊ ಅದು ಸಾಧನ ಭಕ್ತಿ. ಯಾರು ಭಕ್ತಿ ಸೇವೆಯನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದನ್ನ ತೋರಿಸಿಕೊಡ್ತದೆ. ಮತ್ತು 10ನೇ ಮತ್ತು 12ನೇ ಶ್ಲೋಕದಲ್ಲಿ 10ನೇ ಶ್ಲೋಕದಲ್ಲಿ ಏನು ಅಂತಂತಂದ್ರೆ, ಕಾರ್ಯವನ್ನ ಮಾಡು, ಅದರ ಫಲವನ್ನ ಸ್ವಲ್ಪ ಭಾಗವನ್ನಾದ್ರೂ ಭಗವಂತನಿಗೆ. ಸೊ ನಿಷ್ಕಾಮ ಕರ್ಮಯೋಗ ಅಥವಾ ಸಕಾಮ ಕರ್ಮಯೋಗ, ಇದು ಅವನಿಗೆ ಶಾಂತಿ, ಸಮಾಧಾನ, ಸುಖವನ್ನ ಕೊಡ್ತದೆ. ಅದನ್ನ ಮುಂದೆ ಅವನು ಕ್ರಮೇಣ ಭಕ್ತಿ ಸೇವೆಗೆ, ಭಗವಂತನ ಕಡೆಗೆ ಆಸಕ್ತನಾಗೋದಕ್ಕೆ ಸಹಾಯ ಆಗ್ತದೆ. ಒಂದು ಕರ್ಮಯೋಗ, ಭಗವಂತನ ಬಗ್ಗೆ ಒಲವು ತೋರಿಸಿ ನಿಷ್ಕಾಮ ಕರ್ಮ ಮಾಡಿ ಕ್ರಮೇಣವಾಗಿ ಭಗವಂತನ ಬಗ್ಗೆ ತಿಳಿದುಕೊಳ್ಳೋದು. ಜ್ಞಾನ ಯೋಗ ಅಂದ್ರೆ ಬ್ರಹ್ಮ ಜ್ಞಾನ ಯೋಗವನ್ನ ಪಡೆಯೋದು. ಬ್ರಹ್ಮ ಜ್ಞಾನವನ್ನ ಪಡೆದು ನಾನು ಶರೀರ, ನಾನು ಆತ್ಮ ಅಲ್ಲ, ಹಾಗೆ ಈ ಭೌತಿಕ ಜಗತ್ತಿನ ವಿಷಯಗಳ ಬಳಿಗೆ ನಿರಾಸಕ್ತಿಯನ್ನ ಹೊಂದಿ ಕ್ರಮೇಣವಾಗಿ ಅವನು ಭಗವಂತನ ಧ್ಯಾನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ. ಕೊನೆಗೆ ಆ ಧ್ಯಾನ ಏನಿದೆ, ಹೃದಯದಲ್ಲಿರುವ ಪರಮಾತ್ಮನನ್ನ ಸಂಪರ್ಕ ಹೊಂದುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಇದನ್ನೇ ಇಲ್ಲಿ ಸಾರಾಂಶವೆಂದರೆ, ಅತ್ಯುನ್ನತ ಗುರಿಯಾದ ದೇವೋತ್ತಮ ಪರಮ ಪುರುಷನನ್ನು ಸೇರಲು 2 ಪ್ರಕ್ರಿಯೆಗಳಿವೆ. ಒಂದು ಕ್ರಮಕ್ರಮವಾಗಿ ಬೆಳವಣಿಗೆ, ಇನ್ನೊಂದು ನೇರವಾದ ಬೆಳವಣಿಗೆ. ಕೃಷ್ಣ ಪ್ರಜ್ಞೆಯಲ್ಲಿ ಭಕ್ತಿ ಸೇವೆಯನ್ನ ಮಾಡುವುದು ನೇರವಾದ ಮಾರ್ಗ. ಇನ್ನೊಂದು ತನ್ನ ಕರ್ಮಗಳ ಫಲವನ್ನು ತ್ಯಜಿಸುವುದು. ಆಗ ಮನುಷ್ಯನು ಜ್ಞಾನದ ಹಂತಕ್ಕೆ, ನಂತರ ಧ್ಯಾನದ ಹಂತಕ್ಕೆ, ನಂತರ ಪರಮಾತ್ಮನ ಅರಿವಿನ ಹಂತಕ್ಕೆ, ಅನಂತರ ದೇವೋತ್ತಮ ಪರಮ ಪುರುಷನ ಸಾಕ್ಷಾತ್ಕಾರದ ಹಂತಕ್ಕೆ ಬರುವುದು. ಒಂದು ಮೆಟ್ಟಲು ಏರಿ ಭಗವತ್ ಸಾಕ್ಷಾತ್ಕಾರ ಪಡೆಯೋದು, ಒಂದು ನೇರವಾಗಿ ಭಗವತ್ ಸಾಕ್ಷಾತ್ಕಾರ ಪಡೆಯೋದು. ಎಲ್ಲರಿಗೂ ನೇರವಾದ ಭಗವತ್ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ. ಅದಕ್ಕೆ ಪರೋಕ್ಷ ಪ್ರಕ್ರಿಯೆನೂ ಕೂಡ ಒಳ್ಳೆಯದೇ. ಅರ್ಜುನ ಭಗವಂತನ ಭಕ್ತ, ಶುದ್ಧ ಭಕ್ತನಾಗಿರೋದ್ರಿಂದ ಅವನು ಶುದ್ಧ ಭಕ್ತಿ ಸೇವೆಯ ಹಂತದಲ್ಲಿದ್ದಾನೆ. ಆದ್ದರಿಂದ ಅವನಿಗೆ ಈ ಸ್ಟೆಪ್ ಬೈ ಸ್ಟೆಪ್ ಹೇಳಿಲ್ಲ. ಪರೋಕ್ಷ ಪ್ರಕ್ರಿಯೆಯಾದ ವೈರಾಗ್ಯ, ಜ್ಞಾನ, ಧ್ಯಾನ ಮತ್ತು ಪರಮಾತ್ಮ ಮತ್ತು ಬ್ರಹ್ಮನ್ ಸಾಕ್ಷಾತ್ಕಾರದ ಕ್ರಮವಾದ ಪ್ರಕ್ರಿಯೆಯನ್ನು ಅನುಸರಿಸಬೇಕು. ಭಗವದ್ಗೀತೆಯ ಮಟ್ಟಿಗೆ ಹೇಳುವುದಾದರೆ, ನೇರ ಭಕ್ತಿ ಮಾರ್ಗಕ್ಕೆ ಮಹತ್ವವನ್ನು ನೀಡಲಾಗಿದೆ. ನೇರವಾದ ರೀತಿಯನ್ನು ಅನುಸರಿಸಿ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನಿಗೆ ಶರಣಾಗತರಾಗುವಂತೆ ಪ್ರತಿಯೊಬ್ಬರಿಗೂ ಉಪದೇಶ ಮಾಡಲಾಗಿದೆ. ಸೊ ಸ್ಪಷ್ಟವಾಗಿ ಶಿಲ ಪ್ರಭುಪಾದರು ಇದರಲ್ಲಿ ಬರೆದಿದ್ದಾರೆ. ಸೊ ಇಲ್ಲಿಗೆ ಈ ಸೆಕ್ಷನ್ ಮುಗಿಯುತ್ತೆ. ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದೆನಾ ಇದರಲ್ಲಿ?
ಇಲ್ಲ ಪ್ರಭುಜಿ, ಕ್ಲಿಯರ್ ಇದೆ. ಕ್ಲಿಯರ್ ಇದೆಯಲ್ಲ? ಪ್ರಭುಜಿ, yes. Then last section, very very important section. So adveshta sarvabhutanam maitra karuna eva cha nirmamo nirahankara samadukha sukha kshami santushta satatam yogi yatatma dृढ़ निश्चय मयि अर्पित मनो बुद्धि मद्भक्त ಸ ಮೇ ಪ್ರಿಯ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಓದ್ಲಾ ಪ್ರಭು? ಅನುವಾದ ಪ್ರಭುಜಿ ಓದ್ಲಾ? ಓದಿ. ಎಸ್, ಶ್ರೀಲ ಪ್ರಭುಪಾದ್ ಕಿ ಜೈ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾ ತೃಪ್ತನೋ, ಸಂತುಷ್ಟನೋ, ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ತನ್ನಲ್ಲಿ ನಿಲ್ಲಿಸಿರುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಸೊ ಭಾವಾರ್ಥ ಓದಿ. ಭಾವಾರ್ಥ. ಶುದ್ಧ ಭಕ್ತಿ ಸೇವೆಯ ವಿಷಯಕ್ಕೆ ಮತ್ತೆ ಬಂದು ಪ್ರಭುವು ಈ 2 ಶ್ಲೋಕಗಳಲ್ಲಿ ಪರಿಶುದ್ಧ ಭಕ್ತನ ಆಧ್ಯಾತ್ಮಿಕ ಅರ್ಹತೆಗಳನ್ನು ವರ್ಣಿಸುತ್ತಿದ್ದಾನೆ. ಪರಿಶುದ್ಧ ಭಕ್ತನು ಯಾವುದೇ ಸನ್ನಿವೇಶದಲ್ಲಿ ಪ್ರಕ್ಷುಬ್ಧನಾಗುವುದಿಲ್ಲ. ಅವನಿಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ. ಅವನು ತನ್ನ ಶತ್ರುವಿನ ಶತ್ರುವೂ ಆಗುವುದಿಲ್ಲ. ನನ್ನ ಹಿಂದಿನ ಪಾಪಗಳಿಂದಲೇ ಈ ಮನುಷ್ಯನು ನನ್ನ ಶತ್ರುವಾಗಿ ನಡೆದುಕೊಳ್ಳುತ್ತಾನೆ. ಆದುದರಿಂದ ಪ್ರತಿಭಟಿಸುವುದಕ್ಕಿಂತ ಅನುಭವಿಸುವುದೇ ಉತ್ತಮ ಎಂದು ಯೋಚಿಸುತ್ತಾನೆ. ಶ್ರೀಮದ್ ಭಾಗವತದಲ್ಲಿ 10.14.8 ಹೀಗೆ ಹೇಳಿದೆ: ತತ್ತೇನು ಕಂಪ ಸುಸಮೀಕ್ಷಮಾಣೋ ಭುಂಜಾನು ಏವಾತ್ಮ ಕೃತಂ ವಿಪಾಕಂ. ಭಕ್ತನು ಸಂಕಟದಲ್ಲಿ ಅಥವಾ ಕಷ್ಟದಲ್ಲಿ ಇರುವಾಗಲೆಲ್ಲ ಅದು ತನ್ನ ಮೇಲೆ ಭಗವಂತನ ಕರುಣೆ ಎಂದು ಭಾವಿಸುತ್ತಾನೆ. ನಾನು ಹಿಂದೆ ಮಾಡಿದ ಪಾಪ ಕರ್ಮಗಳ ದೆಸೆಯಿಂದ ಈಗ ಅನುಭವಿಸುತ್ತಿರುವುದಕ್ಕಿಂತ ಇನ್ನೂ ಬಹುವಾಗಿ ನಾನು ಸಂಕಟ ಪಡಬೇಕು. ನನಗೆ ಆಗಬೇಕಾದ ಶಿಕ್ಷೆ ಎಲ್ಲ ಆಗಿರುವುದಕ್ಕೆ ಪರಮಪ್ರಭುವಿನ ಕರುಣೆಯೇ ಕಾರಣ. ದೇವೋತ್ತಮ ಪರಮಪುರುಷನ ದಯೆಯಿಂದ ನನಗೆ ಸ್ವಲ್ಪ ಮಾತ್ರ ಸಿಗುತ್ತಿದೆ ಎಂದು ಯೋಚಿಸುತ್ತಾನೆ. ಆದುದರಿಂದ ಅನೇಕ ದುಃಖಮಯ ಸನ್ನಿವೇಶಗಳಿದ್ದರೂ ಅವನು ಶಾಂತನಾಗಿ, ನಿಶ್ಚಿಂತನಾಗಿ, ತಾಳ್ಮೆಯಿಂದ ಇರುತ್ತಾನೆ. ಭಕ್ತನು ಎಲ್ಲರ ವಿಷಯದಲ್ಲಿಯೂ, ಶತ್ರುವಿನ ವಿಷಯದಲ್ಲಿ ಸಹ ದಯೆಯಿಂದ ನಡೆದುಕೊಳ್ಳುತ್ತಾನೆ. ನಿರ್ಮಮ ಎಂದರೆ ಭಕ್ತನು ದೇಹಕ್ಕೆ ಸಂಬಂಧಿಸಿದ ನೋವು ಮತ್ತು ಕಷ್ಟಗಳಿಗೆ ಹೆಚ್ಚು ಪ್ರಾಮುಖ್ಯ ಕೊಡುವುದಿಲ್ಲ, ಏಕೆಂದರೆ ತಾನು ದೇಹವಲ್ಲ ಎಂದು ಅವನಿಗೆ ಸಂಪೂರ್ಣವಾಗಿ ತಿಳಿದಿದೆ. ದೇಹದೊಡನೆ ಆತನು ತನ್ನನ್ನು ಗುರುತಿಸಿಕೊಳ್ಳುವುದಿಲ್ಲ. ಆದುದರಿಂದ ಅವನು ಅಹಂಕಾರದ ಕಲ್ಪನೆಯಿಂದ ಮುಕ್ತನಾಗಿರುತ್ತಾನೆ ಮತ್ತು ಸುಖ ದುಃಖಗಳಲ್ಲಿ ಸಮಚಿತ್ತನಾಗಿರುತ್ತಾನೆ. ಆತನು ಸಹಿಷ್ಣುವಾಗಿರುತ್ತಾನೆ. ಪರಮಪ್ರಭುವಿನ ಕೃಪೆಯಿಂದ ಲಭ್ಯವಾದುದರಲ್ಲಿ ತೃಪ್ತಿ ಪಡೆದುಕೊಂಡಿರುತ್ತಾನೆ. ಬಹು ಕಷ್ಟದಿಂದ ಏನನ್ನಾದರೂ ಸಾಧಿಸಲು ಅವನು ಬಹಳ ಪ್ರಯತ್ನವನ್ನು ಮಾಡುವುದಿಲ್ಲ. ಆದುದರಿಂದ ಅವನು ಯಾವಾಗಲೂ ಸಂತೋಷ ಚಿತ್ತನಾಗಿರುತ್ತಾನೆ. ಅವನು ಪರಿಪೂರ್ಣ ಯೋಗಿ, ಏಕೆಂದರೆ ಅವನು ತನ್ನ ಗುರುವು ನೀಡಿದ ಆದೇಶಕ್ಕೆ ನಿಶ್ಚಲವಾಗಿ ನಿಷ್ಠನಾಗಿರುತ್ತಾನೆ ಮತ್ತು ಅವನಿಗೆ ಇಂದ್ರಿಯ ಸಂಯಮವಿರುವುದರಿಂದ ಅವನು ದೃಢಚಿತ್ತದವನು. ಹುಸಿವಾದಗಳು ಅವನ ಮೇಲೆ ಯಾವುದೇ ಪ್ರಭಾವವನ್ನು ಬೀರಲಾರವು, ಏಕೆಂದರೆ ಭಕ್ತಿ ಸೇವೆಯ ನಿಶ್ಚಲ ದೃಢತೆಯಿಂದ ಯಾರು ಅವನನ್ನು ಕದಲಿಸಲಾರರು. ಕೃಷ್ಣನೇ ಶಾಶ್ವತ ಪ್ರಭು ಎಂದು ಅವನಿಗೆ ಸಂಪೂರ್ಣ ಅರಿವಿದೆ. ಆದುದರಿಂದ ಯಾರು ಅವನ ಮನಸ್ಸನ್ನು ಕಲಕಲಾರರು. ಈ ಎಲ್ಲಾ ಅರ್ಹತೆಗಳಿಂದ ಅವನಿಗೆ ತನ್ನ ಮನಸ್ಸು ಮತ್ತು ಬುದ್ಧಿಗಳೆರಡನ್ನು ಸಂಪೂರ್ಣವಾಗಿ ಪರಮಪ್ರಭುವಿನಲ್ಲಿ ನಿಲ್ಲಿಸಲು ಸಾಧ್ಯವಾಗುತ್ತದೆ. ಇಂತಹ ಭಕ್ತಿ ಸೇವೆಯ ಮಟ್ಟ ಬಹು ವಿರಳ ಎನ್ನುವುದು ನಿಜ. ಆದರೆ ಭಕ್ತನು ಭಕ್ತಿ ಸೇವೆಯ ನಿಯಂತ್ರಿತ ತತ್ವಗಳನ್ನು ಅನುಸರಿಸುವುದರಿಂದ ಈ ಹಂತದಲ್ಲಿ ನೆಲೆಗೊಳ್ಳುತ್ತಾನೆ. ಅಲ್ಲದೆ ಇಂತಹ ಭಕ್ತನು ತನಗೆ ಬಹು ಪ್ರಿಯನಾದವನು ಎಂದು ಪ್ರಭು ಹೇಳುತ್ತಾನೆ, ಏಕೆಂದರೆ ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಆತನು ನಡೆಸುವ ಕಾರ್ಯಗಳಿಂದ ಪ್ರಭು ಯಾವಾಗಲೂ ಸುಪ್ರೀತನಾಗಿರುತ್ತಾನೆ. ಶ್ರೀಲ ಪ್ರಭುಪಾದ ಕಿ ಜೈ. ವೆರಿ ವೆರಿ ಪವರ್ಫುಲ್ ಪರ್ಪಟ್. ಈ 8ನೇ ಶ್ಲೋಕದಿಂದ 12ನೇ ಶ್ಲೋಕದವರೆಗೆ ನಾವು ಹೇಗೆ ಭಕ್ತಿ ಸೇವೆಯನ್ನ ವಿವಿಧ ಹಂತಗಳಲ್ಲಿ ಮಾಡಬಹುದು ಮತ್ತು ಹಾಗೆ ಮಾಡಿ ಉನ್ನತ ಸ್ತರಕ್ಕೆ, ಶುದ್ಧ ಭಕ್ತಿ ಸೇವೆಯ ಸ್ತರಕ್ಕೆ ಬರಬಹುದು ಅಂತ ನಾವು ತಿಳಿದುಕೊಂಡಿದ್ದೇವೆ.
ಈ ಕೊನೆ 8 ಶ್ಲೋಕಗಳು 13ರಿಂದ 20 ಇವು ಒಬ್ಬ ಶುದ್ಧ ಭಕ್ತ ಭಕ್ತಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅನ್ನುವಂತವನ ಲಕ್ಷಣಗಳು ಏನು. ಹೇಗೆ ನೀವು ಡಾಕ್ಟರ್ ಹತ್ರ ಹೋಗ್ತೀರಾ, ಡಾಕ್ಟರ್ ಕೇಳ್ತಾರೆ ಏನಾಗತ್ತಪ್ಪ ನಿನಗೆ? ಸ್ವಾಮಿ ನನಗೆ ಹೊಟ್ಟೆ ನೋಯತ್ತೆ. ಸೊ ಅವ್ರು ಹೊಟ್ಟೆ ಮುಟ್ಟಿ ನೋಡ್ತಾರೆ, ಇಲ್ಲಿ ನೋಯತ್ತಾ, ಇಲ್ಲಿ ನೋಯತ್ತಾ, ನಾಲಿಗೆ ತೆಗಿ ಅಂತ ಹೇಳ್ತಾರೆ, ನಾಡಿ ನೋಡ್ತಾರೆ, ಹೇಳ್ತಾರೆ ಏನಪ್ಪ ತಿಂದೆ ನೀನು, ಈ ತರ. ಓ ಹಾಗಾದ್ರೆ ಈ ಮಾತ್ರೆ ತಗೋ, ಮತ್ತೆ ಬೇರೆ ಏನು ತಿನ್ಬೇಡ, ಆರಾಮಾಗತ್ತೆ. ಯಾಕಂತಂದ್ರೆ ರೋಗಿಯ ಲಕ್ಷಣದಿಂದ ರೋಗವು ಯಾವುದು ಅಂತ ನಿರ್ಧಾರ ಮಾಡುವಂತೆ ಭಕ್ತನ ಲಕ್ಷಣದಿಂದ ಭಕ್ತನು ಯಾವ ಸ್ಥಿತಿಯಲ್ಲಿದ್ದಾನೆ ಅಥವಾ ಶುದ್ಧ ಭಕ್ತನ ಸಕಾಮ ಭಕ್ತನ ಅಂತ ಅನ್ನೋದು ನಿರ್ಧಾರ ಆಗ್ತದೆ. ಸೊ ಅದ್ವೇಷ್ಟ ಬಲದೇವ ವಿದ್ಯಾಭೂಷಣ ಅವರು ಹೇಳ್ತಾರೆ, ಇವನು ನನಗೆ ದ್ವೇಷ ಮಾಡ್ತಾ ಇದ್ದಾನೆ, ಶುದ್ಧ ಭಕ್ತನಾದವನು ಅವನು ನನಗೆ ದ್ವೇಷ ಮಾಡುತ್ತಿದ್ದಾನೆ ಅಂತಂದರೆ ಇದು ನನ್ನ ಪ್ರಾರಬ್ಧ ಕರ್ಮ. ಆ ಪ್ರಾರಬ್ಧ ಕರ್ಮ ಏನಾಗಿದೆ, ಇವಾಗ ಕರ್ಮ ಫಲದ ರೂಪದಲ್ಲಿ ಬಲಿತು, ಫಲದ ರೂಪದಲ್ಲಿ, ಹಣ್ಣಿನ ರೂಪದಲ್ಲಿ ಅಂದ್ರೆ ಫಲದ ರೂಪದಲ್ಲಿ ನನಗೆ ಈಗ ಅದರ ಒಂದು ಶಿಕ್ಷೆ ಅಥವಾ ಒಂದು ದುಃಖ ಕಷ್ಟ ಅನುಭವಕ್ಕೆ ಬರ್ತಾ ಇದೆ. ಕೃಷ್ಣ ಎಲ್ಲದರ ಸ್ವಾಮಿ, ನಿಯಂತ್ರಕ. ಅವನು ನನ್ನನ್ನ ಒಂದು ವೇಳೆ ದ್ವೇಷ ಮಾಡುತ್ತಿದ್ದಾನೆ ಎಂದರೆ ಕೃಷ್ಣ ಅದನ್ನ ಅವನಿಗೆ ಮಾಡುವಂತೆ ಅನುಮತಿ ನೀಡಿದ್ದಾನೆ. ಆದ್ದರಿಂದ ಅವನು ನನ್ನನ್ನು ದ್ವೇಷ ಮಾಡ್ತಾ ಇದ್ದ. ಎಸ್ ಗೋಪಿಪರಂದನ್ ಪ್ರಭುಜಿಯವರು ಹೇಳ್ತಾ ಇದ್ರು, ಅವ್ರು ಯಾವಾಗ ಲಾಸ್ ವೇಗಾಸ್ನಲ್ಲಿ ಭಕ್ತರಾಗಿ ಸೇವೆ ಸಲ್ಲಿಸ್ತಾ ಇದ್ರು ದೇವಸ್ಥಾನದಲ್ಲಿ, ಪ್ರಭುಜಿ ಹೇಳ್ತಾರೆ ಸಂಹೋ ಹೇಗೋ ಏನೋ ಅಲ್ಲಿಯ ದೇವಸ್ಥಾನದ ಅಧ್ಯಕ್ಷರಿಗೆ ಅವರನ್ನ ಕಂಡ್ರೆ ಆಗ್ತಾ ಇಲ್ಲ. ಸಂಹೋ ಇದಕ್ಕೆ ಯಾವ ಕಾರಣ ಅಂತ ಹೇಳಲಿಕ್ಕಿಲ್ಲ. ನಾನು ಮಾಡಿದ ಕರ್ಮದ ಫಲ ಯಾವತ್ತೋ ಏನೋ ನನಗೆ ಗೊತ್ತಿಲ್ಲ, ಆದರೆ ಅದು ಇಂದು ಫಲದ ರೂಪದಲ್ಲಿ ಪ್ರಾರಬ್ಧ ಕರ್ಮ ಬಲಿತು ಈಗ ಅದರ ಪ್ರಭಾವ ನನ್ನ ಮೇಲೆ ಆಗ್ತಾ ಇದೆ. ಅದರ ಫಲವನ್ನು ನಾನು ಅನುಭವಿಸ್ತಾ ಇದ್ದೇನೆ. ಇದಕ್ಕೆ ಕೃಷ್ಣನ ಅನುಮತಿ ಇರಬೇಕು, ಆದ್ದರಿಂದಲೇ ಅವನು ದ್ವೇಷ ಮಾಡ್ತಾ ಇದ್ದ ಅಂತ ಭಕ್ತ ತಿಳ್ಕೊತಾನೆ. ಬಹಳ ಸುಂದರವಾಗಿ ಶ್ರೀಲ ಪ್ರಭುಪಾದರು ವರ್ಣಿಸಿದ್ದಾರೆ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ಯಾವಾಗ ನಾವು ಶುದ್ಧ ಭಕ್ತಿಯ ಸ್ತರದಲ್ಲಿ ಬರ್ತೇವೆ, ಯಾರ ಮೇಲೇನೂ ದ್ವೇಷ ಇಲ್ಲ ಅಂತಂದ್ರೆ ಎಲ್ಲರ ಮೇಲೆ ಪ್ರೀತಿ ಇರ್ತದೆ, ಸ್ನೇಹ ಇರ್ತದೆ. ತಾನು ಒಡೆಯನೆಂಬ ಅಹಂಕಾರ ಇಲ್ಲದೆ ಸುಖ ದುಃಖಗಳಲ್ಲಿ ಸಮಚಿತ್ತನಾಗಿದ್ದು
ಕ್ಷಮಾಶೀಲನಾಗಿದ್ದು ಸದಾ ತೃಪ್ತನಾಗಿದ್ದು ಸಂತುಷ್ಟನಾಗಿ ಆತ್ಮಸಂಯಮಿಯಾಗಿ ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಪರ್ಪಟ್ನಲ್ಲಿ ತುಂಬಾ ಯಾಕೆ ಅವನಿಗೆ ದ್ವೇಷ ಇಲ್ಲ. ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿದ್ದಾನೆ. ಅದು ಸದಾ ಸುಖಿ. ಆತ್ಮ ನಿವೇದನ್ ತೂಬ ಪಾತ ಕೋರಿ ಹೋಗಿನು ಪರಮ ಸುಖಿ. ದುಃಖ ದೂರಗೇಲೋ ಚಿಂತಾ ನ ರೋಹಿಲೋ ಚೌದೇಖೆ ಆನಂದ ದೇಖಿ. ಸೊ ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಭಗವಂತನ ಆಶ್ರಯವನ್ನ ಯಾರು ತೆಗೆದುಕೊಂಡಿದ್ದಾರೆ ಅವರು ಪರಮ ಸುಖಿಗಳಾಗ್ತಾರೆ. ಚಿಂತೆ ದೂರ ಆಗ್ತದೆ. ಅವರಲ್ಲಿ ಈ ದಿವ್ಯ ಗುಣಗಳು ತಮ್ಮಷ್ಟಕ್ಕೆ ತಾವೇ ಬರ್ತವೆ. ಈ ಲಕ್ಷಣಗಳು ನಮ್ಮಲ್ಲಿ ಬಂದಿವೆನಾ ಅಂತ ನಾವು ಅಂತಃಕರಣದಲ್ಲಿ ಯೋಚಿಸಬೇಕು. ಇಂಟ್ರಾಸ್ಪೆಕ್ಷನ್. ನಿಜವಾಗಿಯೂ ನಾನು ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀನ? ಶುದ್ಧ ಭಕ್ತಿ ಸೇವೆ ಎಷ್ಟು ದೂರ ಇದೆ ನನಗೆ? ಸೊ ಮುಂದಿನ ಶ್ಲೋಕಗಳು ಆ ಶುದ್ಧ ಭಕ್ತನ ಇನ್ನೂ ಅನೇಕ ಲಕ್ಷಣಗಳನ್ನ ವಿವರಿಸ್ತವೆ. ಯಸ್ಮಾನ್ನೋ ದ್ವಿಜತೆ ಲೋಕೋ. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು. ಸಾರಿ ಪ್ರಭು, ಈ ಅನುವಾದ ಭಾವಾರ್ಥದ ಪ್ರಕಾರವಾಗಿ ನಾವ್ ಯಾರಿಗೂ ಪ್ರತಿರೋಧನೆ ಮಾಡಬಾರ್ದು ಅನ್ನೋ ಅರ್ಥ ಬರುತ್ತಲ್ಲ ಪ್ರಭು? ಎಸ್. ಸುಮ್ನೆ ನಮ್ಮ ಕರ್ಮದ ಫಲ ಅಂತೇಳಿ ಅನುಭವಿಸ್ಬೇಕು ಅನ್ನೋ ಅರ್ಥವೇ ಬಹಳ ಸ್ಪಷ್ಟವಾಗಿ ನೀಡಿದ್ದಾರೆ ಅನುವಾದ ಮತ್ತೆ ಭಾವಾರ್ಥದಲ್ಲಿ. ಬಟ್ ಪ್ರಾಕ್ಟಿಕಲ್ ಆಗಿ ಇರೋದು ಕಷ್ಟವಾಗ್ತದಲ್ಲ ಪ್ರಭು ಇದು? ಶುದ್ಧ ಭಕ್ತನ ಸ್ಥಿತಿ ಆತರ. ಅದರಿಂದ ಶುದ್ಧ ಭಕ್ತ ಏನಿದ್ದಾನೆ ಅಂತಹ ಯಾವುದೇ ಸ್ಥಿತಿಯಲ್ಲಿ ಪ್ರಕ್ಷುಬ್ಧನಾಗೋದಿಲ್ಲ. ಯು ಡೋಂಟ್ ಗೆಟ್ ಡಿಸ್ಟರ್ಬ್. ಆದರೆ ಅವನು ಅಂಥ ವ್ಯಕ್ತಿಯಿಂದ ಆ ಒಂದಿದ್ರಿಂದ ದೂರ ಇರಬಹುದು, ಅಥವಾ ಅಂಥದಕ್ಕೆ ಮತ್ತೆ ಅವಕಾಶ ಕೊಡ್ಲಿಕ್ಕಿಲ್ಲ, ತನ್ನ ಪ್ರಯತ್ನವನ್ನು ಮಾಡಬಹುದು. ಆದರೆ ಒಳಗಡೆಯಿಂದ ಪ್ರಕ್ಷುಬ್ಧನಾಗ ಆಕ್ಚುಲಿ ಆ ಒಂದು ಸಂದರ್ಭಕ್ಕಿಂತ ಹೆಚ್ಚು ವ್ಯಕ್ತಿ ಪ್ರಕ್ಷುಬ್ಧನಾಗುವುದು ಅದು ಅಹಿತಕ. ಅದು ಅವನಿಗೆ ಭಕ್ತಿ ಸೇವೆಯನ್ನ ಮಾಡುವುದಕ್ಕೆ ಅಡ್ಡಿ ಮಾಡ್ತದೆ. ಯಾರಾದ್ರೂ ಒಂದ್ ಸ್ವಲ್ಪ ಏನಾದ್ರು ಅಂದ್ಬಿಟ್ರೆ ಅವ್ರು 2 ತಿಂಗಳವರೆಗೆ ದೇವಸ್ಥಾನಕ್ಕೆ ಬರೋದಿಲ್ಲ. ಕೆಲವ್ರನ್ನ ನೋಡ್ತೇವೆ ನಾವು, ಅವ್ರು ಹಾಗೆ ಹೇಳ್ಬಿಟ್ರು ನಮ್ಗೆ, ಅಲ್ವಾ? ಸೊ ಅಲ್ವಾ? ಅದರಿಂದ ಶುದ್ಧ ಭಕ್ತರಿಗೆ ಆ ಡಿಸ್ಟರ್ಬೆನ್ಸ್ ಇರೋದು. ಸೊ ಭಗವಂತ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ ಶುದ್ಧ ಭಕ್ತರ ಲಕ್ಷಣ ಏನು ಅನ್ನೋದಲ್ವಾ ಬ್ರೋ? ನಾವಿವಾಗ ಆ ಟೆಸ್ಟ್, ಲಿಟ್ಮಸ್ ಟೆಸ್ಟ್ ಅನ್ನ ನಾವು दूध का दूध पानी का पानी. ಪ್ರೇ ಮಾಡೋಣ ಪ್ರಭುಪಾದರಿಗೆ, ಕೃಷ್ಣನಿಗೆ ಪ್ರೇ ಮಾಡೋಣ. ಈ ಸ್ಥಾನಕ್ಕೆ ಅವರೇ ಏರಿಸ್ಬೇಕು. ಭಗವಂತ ಹೇಳಿದಾನೆ, ಕೃಷ್ಣ ಸಂಸಾರ ಸಾಗರಾತ್ ಅಚಿರಾತ್, ವೆರಿ ಫಾಸ್ಟ್
ಬಹಳ ಬೇಗನೆ. ಅದಕ್ಕೆ ಭಗವಂತ ಎಲ್ಲರನ್ನ ನೋಡ್ತಾ ಇದ್ದಾನೆ. ಅವನ್ ಮುಂದೆ ನಾವು ಪೂರ್ಣ ಆ ಎಕ್ಸ್ರೇ ತೆಗೆದಾಗೆ ಇದ್ದೇವೆ. ಜಸ್ಟ್ ಲೈಕ್ ಎಕ್ಸ್ರೇ, ನಮ್ ಎಕ್ಸ್ರೇ ಅವನ್ ಮುಂದೆ ಇದೆ. ವಾಟ್ ಆರ್ ವಿ ಅಂತ. ಎಸ್ ಪ್ರಭುಜಿ, ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗೈ ಮುಕ್ತೋ ಯಃ ಸ ಚ ಮೇ ಪ್ರಿಯ. ಯಾರಾದ್ರೂ ಓದ್ತೀರಾ? ಓದ್ಲಾ ಪ್ರಭುಜಿ? ಹರೇ ಕೃಷ್ಣ. ಓದಿ ಪ್ರಭುಜಿ, ಓದಿ. ಗಣಪತಿ ಓದಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಓದಿ ಯಾರಿಂದಲೂ ಪ್ರಭುಜಿ, ದಯವಿಟ್ಟು ಓದಿ. ಕೇಳಿಸ್ತಾ ಇದೆಯಾ ಪ್ರಭು? ಕೇಳಿಸ್ತಾ ಇದೆ, ಕೇಳಿಸ್ತಿದೆ, ಓದು. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹಳ ಪ್ರಿಯನಾದವನು. ಓದಿ. ಪ್ರಭು. ಭಕ್ತನ ಇನ್ನು ಕೆಲವು ಅರ್ಹತೆಗಳನ್ನು ಇಲ್ಲಿ ವರ್ಣಿಸಿದೆ. ಇಂತಹ ಭಕ್ತನಿಂದ ಯಾರಿಗೂ ಕಷ್ಟ, ಆತಂಕ, ಭಯ ಅಥವಾ ಅತೃಪ್ತಿ ಉಂಟಾಗುವುದಿಲ್ಲ. ಭಕ್ತನು ಎಲ್ಲರ ವಿಷಯದಲ್ಲಿಯೂ ದಯೆಯಿಂದ ನಡೆದುಕೊಳ್ಳುವುದರಿಂದ ಇತರರಿಗೆ ಆತಂಕನುಂಟು ಮಾಡುವಂತೆ ಅವನು ನಡೆದುಕೊಳ್ಳುವುದಿಲ್ಲ. ಅದೇ ಸಮಯದಲ್ಲಿ ಇತರರು ಅವನ ಭಕ್ತನಿಗೆ ಆತಂಕನುಂಟು ಮಾಡಲು ಯತ್ನಿಸಿದರೆ ಆತನು ಕ್ಷೋಭೆಗೆ ಒಳಗಾಗುವುದಿಲ್ಲ. ಹೊರಗಿನ ಯಾವುದೇ ಕ್ಷೋಭೆಯಿಂದ ಅವನು ಪ್ರಕ್ಷುಬ್ಧನಾಗದಿರುವಂತೆ ಸಾಧನೆ ಮಾಡುವುದಕ್ಕೆ ಪ್ರಭುವಿನ ಕೃಪೆಯೇ ಕಾರಣ. ವಾಸ್ತವವಾಗಿ ಭಕ್ತನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯನಾಗಿದ್ದು ಭಕ್ತಿ ಸೇವೆಯಲ್ಲಿ ನಿರತನಾಗಿರುವುದರಿಂದ ಇಂತಹ ಐಹಿಕ ಸನ್ನಿವೇಶಗಳಿಂದ ಅವನು ವಿಚಲಿತನಾಗುವುದಿಲ್ಲ. ಸಾಮಾನ್ಯವಾಗಿ ಪ್ರಾಪಂಚಿಕ ಸ್ವಭಾವದ ಮನುಷ್ಯನ ಇಂದ್ರಿಯ ತೃಪ್ತಿಗೆ ಮತ್ತು ದೇಹಕ್ಕೆ ಏನಾದರೂ ದೊರೆತಾಗ ಅವನಿಗೆ ಸಂತೋಷವಾಗುತ್ತದೆ. ಇತರರಿಗೆ ಇಂದ್ರಿಯ ತೃಪ್ತಿ ಏನು ದೊರೆತಿದೆ, ನನಗೆ ದೊರೆತಿಲ್ಲ ಎನ್ನುವುದು ಕಂಡಾಗ ಅವನಿಗೆ ದುಃಖವಾಗುತ್ತದೆ, ಅಸೂಯೆಯಾಗುತ್ತದೆ. ವ್ಯಕ್ತಿಯು ಶತ್ರುವಿನಿಂದ ಪ್ರತೀಕಾರವನ್ನು ನಿರೀಕ್ಷಿಸುತ್ತಿರುವಾಗ ಭಯದ ಮನಸ್ಥಿತಿಯಲ್ಲಿರುತ್ತಾನೆ. ಏನನ್ನಾದರೂ ಯಶಸ್ವಿಯಾಗಿ ಕಾರ್ಯಗತ ಮಾಡಲು ಸಾಧ್ಯವಾಗದಿದ್ದಾಗ ಬೇಸರ ಪಡುತ್ತಾನೆ. ಈ ಎಲ್ಲಾ ಕ್ಷೋಭೆಯನ್ನು ಮೀರಿದ ಭಕ್ತನು ಯಾವಾಗಲೂ ಕೃಷ್ಣನಿಗೆ ಬಹು ಪ್ರಿಯನಾದವನು. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನಮಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಕೇಳುವುದಕ್ಕೆ, ಆ ಕೇಳಿದ ಹರೇ ಕೃಷ್ಣ ಮಹಾಮಂತ್ರದ ಒಂದು ಸವಿಯನ್ನ ನಾವು ಅನುಭವಿಸಿ ಕೃತಜ್ಞರಾಗಿ ಇನ್ನೂ ನಮಗೆ ಭಗವಂತನ ಸೇವೆ ಬೇಕು ಅನ್ನುವ ಒಂದು ಆ ಅಭಿಲಾಷೆ ನಮ್ಮಲ್ಲಿ ಉಂಟಾಗ್ತಾ ಇತ್ತು ಅಂತಂದ್ರೆ ನಾವು ಭಕ್ತಿ ಸೇವೆಯಲ್ಲಿ ಭಗವಂತನ ಮತ್ತು ಭಕ್ತರ ಕೃಪೆಗೆ ಪಾತ್ರರಾಗಿದ್ದೇವೆ ಅಂತ ತಿಳ್ಕೊಳ್ಬೇಕು. ಭಗವಂತನ ನಾಮ ಜಪ ಆಗ್ಲಿ, ಭಗವಂತನ ಲೀಲೆಗಳನ್ನ ಕೇಳುವುದಾಗ್ಲಿ, ಭಗವಂತನ ಸೇವೆ ಮಾಡುವುದಾಗ್ಲಿ, ಇವುಗಳಲ್ಲಿ ನಮ್ಮಲ್ಲಿ ಇನ್ನೂ ಉತ್ಸಾಹ, ಇನ್ನೂ ಆಸಕ್ತಿ, ಇನ್ನೂ ಮಾಡಬೇಕು. ಎಂತಹ ಕಷ್ಟ ಬಂದರೂ ಪರವಾಗಿಲ್ಲ, ನಾನ್ ಮಾಡ್ಬೇಕು. ಯಾರಿಗೆ ಇದು ಬಂದಿದೆ, ಭಗವಂತನ ಕೃಪೆ ಅವನ ಮೇಲೆ ಆಗಿದೆ ಅಂತ ಅರ್ಥ. ಅಂತಹ ವ್ಯಕ್ತಿ ಎಂಥ ಸ್ಥಿತಿಯಲ್ಲೂ ಕೂಡ ಭಕ್ತಿಯಲ್ಲಿ ಮುಂದುವರೆದು ವಿಚಲಿತನಾಗುವುದಿಲ್ಲ. ಯಾಕಂದ್ರೆ ಅವನಿಗೆ ಲಾಟ್ರಿ ಸಿಕ್ಬಿಟ್ಟಿದೆ. ಅವನು ಎಂಥ ಪರಿಸ್ಥಿತಿಯಲ್ಲೂ ಭಕ್ತಿಯನ್ನ ಬಿಡೋದಿಲ್ಲ. ಅವನಿಗೆ ಒಳಗಡೆಯಿಂದ ಸಂತೋಷ ಸಿಗ್ತದೆ. ಸೊ ಆದ್ದರಿಂದ ಅವನು ಎಂಥ ಸ್ಥಿತಿಯಲ್ಲೂ ವಿಚಲಿತನಾಗುವುದಿಲ್ಲ. ಸಾಮಾನ್ಯವಾಗಿ ಜನರು ಇಂದ್ರಿಯ ತೃಪ್ತಿಗೆ ಮತ್ತು ದೇಹಕ್ಕೆ ಏನಾದರೂ ದೊರೆತಾಗ ಅವರಿಗೆ ಸಂತೋಷವಾಗ್ತದೆ. ನಾನು ನೋಡಿದ್ದೇನೆ, ಎಷ್ಟೋ ಜನ
ತಮ್ಮ ಅಕ್ಕಪಕ್ಕದವರು ಅಥವಾ ತಮ್ಮ ಸ್ನೇಹಿತರು ಅನ್ಬಾರ್ದು ಅಂತವರಿಗೆ 1 ಮಾರ್ಕ್ಸ್ ಹೆಚ್ಚು ಬಂದಿದೆ ಅಂತ ಇವ್ರು ಸುಸೈಡ್ ಮಾಡ್ಕೊಂಡು ಎಲ್ಲರೂ 70-80%. ಆದ್ರೆ ಇವ್ರಿಗೆ ಹೆಚ್ಚು ಬಂತು, ನನಗೆ ಹೆಚ್ಚು ಬಂದಿಲ್ಲ, ಅದಕ್ಕೆ ನನಗೆ ಅಪಮಾನ ಆಯ್ತು, ನಾನು ಅವ್ರ ಮುಂದೆ ಮುಖ ಯಾಕೆ ತೋರಿಸ್ಲಿ. ಪ್ರಾಪಂಚಿಕ ಬುದ್ಧಿಯ ವ್ಯಕ್ತಿಗಳು. ದೇಹಕ್ಕೆ ಅಥವಾ ಇಂದ್ರಿಯ ತೃಪ್ತಿಗೆ ಏನಾದರೂ ದೊರೆತಾಗ ಅವರಿಗೆ ಸಂತೋಷವಾಗುತ್ತದೆ. ಇತರರಿಗೆ ಇಂದ್ರಿಯ ತೃಪ್ತಿಗೆ ಏನೋ ದೊರೆತಿದೆ, ತನಗೆ ದೊರೆತಿಲ್ಲ ಎನ್ನುವುದನ್ನು ಕಂಡಾಗ ಅವರಿಗೆ ದುಃಖವಾಗ್ತದೆ, ಅಸೂಯೆ ಆಗ್ತದೆ. ವ್ಯಕ್ತಿಯು ಶತ್ರುವಿನಿಂದ ಪ್ರತಿಕಾರವನ್ನು ನಿರೀಕ್ಷಿಸುತ್ತಿರುವಾಗ ಭಯದ ಮನಸ್ಥಿತಿಯಲ್ಲಿರುತ್ತಾನೆ. ಯಾವಾಗ ಬಂದು ಏನ್ ಮಾಡ್ತಾರೋ, ಮನೆಗೆ ಬೆಂಕಿ ಹಚ್ತಾರೋ, ಇದನ್ನ ಮಾಡ್ತಾರೋ, ಹ್ಯಾಗ್ ಮಾಡೋದು, ಏನನ್ನಾದರೂ ಯಶಸ್ವಿಯಾಗಿ ಕಾರ್ಯಗತ ಮಾಡಲು ಸಾಧ್ಯವಾಗದಿದ್ದಾಗ ಬೇಸರ ಪಡುತ್ತಾನೆ. ಏನೋಪ್ಪ ಯಾಕೋ ಎಲ್ಲ ಚೆನ್ನಾಗಿಲ್ಲ, ನನಗೆ ಚೆನ್ನಾಗ್ ಅನಿಸ್ತಾ ಇಲ್ಲ, ಬೇಜಾರಾಗ್ಬಿಟ್ಟಿದೆ. ಈ ಎಲ್ಲ ಕ್ಷೋಭೆಯನ್ನು ಮೀರಿದ ಭಕ್ತನು ಯಾವಾಗಲೂ ಕೃಷ್ಣನಿಗೆ ಬಹುಪ್ರಿಯನಾದವನು. ಟೆಸ್ಟಿಂಗ್. ಅನಪೇಕ್ಷಾ ಶುಚಿರ್ದಕ್ಷ ಉದಾಸೀನೋ ಗತವ್ಯಥ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಯಾರ ಗೊತ್ತೀರಾ? ನಾನು ನೋಡ್ಲಾ ಪ್ರಭುಜಿ. ಹರೇ ಕೃಷ್ಣ. ಅನುವಾದ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲಾ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಭಾವಾರ್ಥ: ಭಕ್ತನಿಗೆ ಹಣವನ್ನು ನೀಡಲು ಯಾರಾದರೂ ಮುಂದೆ ಬರಬಹುದು, ಆದರೆ ಅವನು ಹಣ ಸಂಪಾದನೆಗಾಗಿ ಪ್ರಯತ್ನ ಪಡಬಾರದು. ಪರಮೋತ್ತಮನ ಕೃಪೆಯಿಂದ ತಾನಾಗಿಯೇ ಹಣವು ಒದಗಿ ಬಂದರೆ ಅವನ ಮನಸ್ಸು ಕದಡುವುದಿಲ್ಲ. ಸಹಜವಾಗಿ ಭಕ್ತನು ದಿನಕ್ಕೆ 2 ಬಾರಿ ಸ್ನಾನ ಮಾಡುತ್ತಾರೆ ಮತ್ತು ಭಕ್ತಿ ಸೇವೆಗಾಗಿ ಬೆಳಗ್ಗೆ ಬೇಗನೆ ಏಳುತ್ತಾನೆ. ಹೀಗೆ ಅವನು ಸಹಜವಾಗಿ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಶುಚಿಯಾಗಿರುತ್ತಾನೆ. ಭಕ್ತನು ಯಾವಾಗಲೂ ದಕ್ಷ, ಏಕೆಂದರೆ ಅವನಿಗೆ ಬದುಕಿನ ಎಲ್ಲ ಕಾರ್ಯಗಳ ತಿರುಳು ತಿಳಿದಿರುತ್ತದೆ ಮತ್ತು ಪ್ರಮಾಣ ಶಾಸ್ತ್ರ ಗ್ರಂಥಗಳಲ್ಲಿ ಪೂರ್ಣ ನಂಬಿಕೆ ಇರುತ್ತದೆ. ಭಕ್ತನು ಯಾರ ಪಕ್ಷವನ್ನು ವಹಿಸುವುದಿಲ್ಲ, ಆದುದರಿಂದ ಆತ ನಿರಾತಂಕವಾಗಿರುತ್ತಾನೆ. ಅವನಿಗೆ ನೋವೆಂಬುದಿಲ್ಲ, ಏಕೆಂದರೆ ಅವನು ಎಲ್ಲ ಉಪಾಧಿಗಳಿಂದ ಮುಕ್ತ. ದೇಹ ಬರಿಯ ಉಪಾಧಿಯಷ್ಟೇ ಎಂದು ಅವನಿಗೆ ಗೊತ್ತು. ಆದುದರಿಂದ ದೇಹಕ್ಕೆ ನೋವಾದರೂ ಅವನು ಮುಕ್ತ. ಪರಿಶುದ್ಧ ಭಕ್ತನು ಭಕ್ತಿ ಸೇವೆಯ ತತ್ವಗಳಿಗೆ ವಿರುದ್ಧವಾದುದನ್ನು ಮಾಡಲು ಪ್ರಯತ್ನಿಸುವುದಿಲ್ಲ. ಉದಾಹರಣೆಗೆ, ಒಂದು ದೊಡ್ಡ ಕಟ್ಟಡದ ನಿರ್ಮಾಣಕ್ಕೆ ಹೆಚ್ಚಿನ ಶಕ್ತಿ ಅಗತ್ಯ. ಹೀಗೆ ಕಟ್ಟಡವನ್ನು ನಿರ್ಮಿಸುವುದು ತನ್ನ ಭಕ್ತಿ ಸೇವೆಯ ಮುನ್ನಡೆಗೆ ನೆರವಾಗಿ ತನಗೆ ಪ್ರಯೋಜನ ಆಗದಿದ್ದರೆ ಅವನು ಇಂತಹ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ಪ್ರಭುವಿಗಾಗಿ ಅವನು ಒಂದು ದೇವಸ್ಥಾನವನ್ನು ಕಟ್ಟಬಹುದು, ಅದಕ್ಕಾಗಿ ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ ಅವ್ರು ನಿಮ್ಮ ವಾಯ್ಸ್ ಕಟ್ ಆಗ್ಬಿಡ್ತು. ಕಂಪ್ಲೀಟ್ ಆಯ್ತು ಪ್ರಭುಜಿ, ಭಾವಾರ್ಥ ಕಂಪ್ಲೀಟ್ ಆಯ್ತು. ಅದೇ ನಿಮ್ದು ವಾಯ್ಸ್ ಕಟ್ ಆಗ್ಬಿಡ್ತು. ಪ್ರಭುವಿಗಾಗಿ ಒಂದು ದೇವಾಲಯವನ್ನು ದೇವಸ್ಥಾನವನ್ನು ಕಟ್ಟಬಹುದು. ಎಸ್ ಪ್ರಭುಜಿ. ಪ್ರಭುವಿಗಾಗಿ ಅವನು ಒಂದು ದೇವಸ್ಥಾನವನ್ನು ಕಟ್ಟಬಹುದು, ಅದಕ್ಕಾಗಿ ಎಲ್ಲಾ ಬಗೆಯ ಆತಂಕವನ್ನು ಪಡಬಹುದು. ಆದರೆ ತನ್ನ ನೆಂಟರಿಗಾಗಿ ಅವನು ದೊಡ್ಡ ಮನೆಯನ್ನು ಕಟ್ಟುವುದಿಲ್ಲ. ಸೊ ಪರಿಶುದ್ಧನಾದವನು ದಕ್ಷ, ಚಿಂತೆ ಇಲ್ಲದವನು, ಎಲ್ಲ ನೋವುಗಳಿಂದ ಮುಕ್ತನು, ಏಕೆಂದರೆ ಅವನು ಎಲ್ಲ ಉಪಾಧಿಗಳಿಂದ ಮುಕ್ತ. ಭಕ್ತನು ಯಾರ ಪಕ್ಷವನ್ನು ವಹಿಸುವುದಿಲ್ಲ, ಆದುದರಿಂದ ಆತ ನಿರಾತಂಕ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕೆಲವೊಂದ್ಸರಿ ಏನಾಗತ್ತೆ ಅಂತಂತಂದ್ರೆ, ಇಂತಹ ಪರಿಸ್ಥಿತಿಯಲ್ಲಿ ನಾವು ಒಬ್ಬರನ್ನ ಸಪೋರ್ಟ್ ಮಾಡಿ
ಇನ್ನೊಬ್ಬರಿಗೆ ಅಪರಾಧ ಮಾಡಬೇಕು. ಸೊ ಶುದ್ಧ ಭಕ್ತ ಯಾವಾಗ್ಲೂ ಯಾವುದೇ ರೀತಿಯ ಪಕ್ಷವನ್ನು, ಯಾರ ಪಕ್ಷವನ್ನು ವಹಿಸುವುದಿಲ್ಲ. ಆದುದರಿಂದ ಅವನು ನಿರಾತಂಕನಾಗ್ತಾನೆ. ಅವನಿಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಭಗವಂತನ ನಾಮವನ್ನ ನಿರಂತರವಾಗಿ ಸದಾ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ನಾವು ಇದನ್ನ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಬೇಕು. ತ್ರಿನಾದಪಿ ಸುನಿಚೇನ ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿ. ಸದಾ ಹರಿ ಕೀರ್ತನೆಯನ್ನ ಮಾಡಬೇಕು ಅಂತಂದ್ರೆ ನಮಗೆ ನಿರಾತಂಕ ಆಗಿರ್ಬೇಕು. ಇವು ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿ ಮಾಮ್ಯ ಸಭ ಸಮೇ ಪ್ರಿಯ. ಎಸ್ 17ನೇ ಶ್ಲೋಕ ಯಾರಾದ್ರು ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಎಸ್ ಹರೇ కృష్ణ. శిల ప్రభుపాదకి జై. జై. ఆనందము గాని దుఃఖము గాని లేనివాడు, శోకము గాని కోరికలు గాని లేనివాడు, శుభము అశుభము రెండింటిని విడిచిపెట్టినవాడు అయినా భక్తుడు నాకు అత్యంత ప్రియమైన వాడు. హరే కృష్ణ ప్రభుజీ. ಸೊ ಪರ್ಪಟ್ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಎಸ್ ಓದಿ. ಭಾವಾರ್ಥ: ಭಕ್ತನಾದವನಿಗೆ ಪ್ರಾಪಂಚಿಕ ಲಾಭದಿಂದ ಹರ್ಷವಿಲ್ಲ, ನಷ್ಟದಿಂದ ದುಃಖವಿಲ್ಲ, ಮಗನನ್ನು ಶಿಷ್ಯನನ್ನು ಪಡೆಯಬೇಕೆಂಬ ಬಲವಾದ ಆಕಾಂಕ್ಷೆ ಇಲ್ಲ, ಅವರನ್ನು ಪಡೆಯದಿದ್ದರೆ ದುಃಖವಿಲ್ಲ, ತನಗೆ ಪ್ರಿಯವಾದುದನ್ನು ಕಳೆದುಕೊಂಡರೆ ಆತನು ಶೋಕಿಸುವುದಿಲ್ಲ, ಹಾಗೆಯೇ ತಾನು ಬಯಸಿದ್ದನ್ನು ಪಡೆಯದಿದ್ದರೆ ಅವನಿಗೆ ದುಃಖವಿಲ್ಲ. ಎಲ್ಲಾ ಬಗೆಯ ಶುಭಗಳು ಪಾಪ ಕಾರ್ಯಗಳು ಎದುರಾದಾಗ ಅವನ್ನು ಮೀರುತ್ತಾನೆ. ಪರಮ ಪ್ರಭುವಿನ ತೃಪ್ತಿಗಾಗಿ ಅವನು ಎಲ್ಲಾ ಬಗೆಯ ಅಪಾಯಗಳನ್ನು ಸ್ವೀಕರಿಸಲು ಸಿದ್ಧನಾಗಿರುತ್ತಾನೆ. ಅವನ ಭಕ್ತಿ ಸೇವೆಗೆ ಅಡ್ಡಿ ಎನ್ನುವುದೇ ಇಲ್ಲ. ಇಂತಹ ಭಕ್ತನು ಕೃಷ್ಣನಿಗೆ ಬಹು ಪ್ರಿಯನಾದವನು. ಸೊ ನಾವು ನೋಡ್ತೇವೆ ಎಲ್ಲಾ ವೇದಶಾಸ್ತ್ರ ಉನ್ನತವಾದ ಶುದ್ಧ ಭಕ್ತಿ ಸೇವೆಯನ್ನ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಾರ್ತಾ ಇದ್ದಾವೆ. ಶುದ್ಧ ಭಕ್ತ ಯಾರು? ಅವನು ಶುಭಾಶುಭಗಳನ್ನ ಪರಿತ್ಯಾಗ ಮಾಡಿ ಯಾವುದಕ್ಕಾಗಿ ಶೋಕಿಸೋದಿಲ್ಲ, ದುಃಖ ಪಡೋದಿಲ್ಲ, ಬಯಸುವುದಿಲ್ಲ. ಯಾಕಂದ್ರೆ ಅವನಿಗೆ ಗೊತ್ತಿದೆ ಭಗವಂತನ ಪ್ರಸನ್ನತೆಗಾಗಿ ತಾನು ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧನಾಗಿದೆ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ ತುಲ್ಯ ನಿಂದಾ ಸ್ತುತಿರ್ ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿ ಮೇ ಪ್ರಿಯೋನರ. ಎಸ್ ಹರೇ ಕೃಷ್ಣ ಪ್ರಭು. ಓದಿ ಪ್ರಭು. ಓದಿ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ. ಪ್ರಭುಪಾದ ಇದೆ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನಾಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಬಹುಪ್ರಿಯನಾದವನು. ಭಾವಾರ್ಥದಲ್ಲಿ ಬಹಳ ಇಂಪಾರ್ಟೆಂಟ್ ಏನಿದೆ, ಒಂದ್ ಸೆಂಟೆನ್ಸ್ ಇದೆ. ಭಕ್ತನೆಂದು ಗುರುತಿಸಲ್ಪಡಬೇಕೆಂದು ಬಯಸುವವನು ಒಳ್ಳೆಯ ಅರ್ಹತೆಗಳನ್ನು ಬೆಳೆಸಿಕೊಳ್ಳಬೇಕು.
ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್. ಈ ಅರ್ಹತೆಗಳನ್ನು ಗಳಿಸಿಕೊಳ್ಳಲು ಅವನು ಪ್ರತ್ಯೇಕವಾಗಿ ಶ್ರಮಿಸುವುದಿಲ್ಲ. ಆದರೆ ಕೃಷ್ಣ ಪ್ರಜ್ಞೆ ಮತ್ತು ಭಕ್ತಿ ಸೇವೆಯಲ್ಲಿ ನಿರತನಾಗಿರುವುದು ಇವು ಸಹಜವಾಗಿ ಅವನು ಆ ಅರ್ಹತೆಗಳನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತವೆ. ಸೊ ಆದ್ದರಿಂದ ಈ ಶ್ಲೋಕ ಸ್ಪಷ್ಟವಾಗಿ ಹೇಳ್ತದೆ, ಈ ಎಲ್ಲ 8 ಶ್ಲೋಕಗಳು ಭಕ್ತ ಎಲ್ಲಿಯವರೆಗೆ ಈ ಅರ್ಹತೆಯನ್ನ ಗಳಿಸುವುದಿಲ್ಲ ಅಲ್ಲಿಯವರೆಗೆ ಅವನು ಶುದ್ಧ ಭಕ್ತಿ ಸೇವೆಯನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಒನ್ ಹೂ ಈಸ್ ನಾಟ್ ಎ ಡಿವೋಟಿ ಹ್ಯಾಸ್ ನೋ ಗುಡ್ ಕ್ವಾಲಿಫಿಕೇಶನ್ಸ್. One who wants to be recognized as a devotee should develop the good qualifications. This is very important. ಹರಿಭಕ್ತಿ ವಿಲಾಸದಲ್ಲಿ ಇದನ್ನ ಹೇಳಿ, ಅಥವಾ ಶ್ರೀಮದ್ ಭಾಗವತಲ್ಲೂ ಬರ್ತದೆ. ಹರಾವ ಭಕ್ತಶ್ಚ ಕುತೋನ, ಅದ್ಯಾವುದು ಯಸ್ಯಾಸ್ತಿ ಭಕ್ತಿ ಭಗವತ್ಯ ಕಿಂಚನ ಸರ್ವೈ ಗುಣೈಸ್ತತ್ರ ಸಮಾಸತೆ ಸುರ ಹರಾವ ಭಕ್ತಶ್ಚ ಕುತೋ ಮಹದ್ಗುಣ ಮನೋರಥೇನ ಸತೋ ಧಾವತೋ ಬಹಿ. ತನ್ನ ಮನಸ್ಸೇ ಅವನಿಗೆ ಕಂಟ್ರೋಲ್ ನಲ್ಲಿ ಇಲ್ಲ, ಯಾರು ಭಕ್ತನಲ್ಲ, ಅವನ ಹತ್ರ ಒಳ್ಳೆ ಗುಣಗಳು ಎಲ್ಲಿಂದ ಬರ್ತವೆ? ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಜೋಲಾಡ್ತಾ ಇದ್ದಾನೆ, ಜೋಕಾಲಿ ಆಡ್ತಾ ಇದ್ದಾನೆ. ಅವನ ಮನಸ್ಸೇ ಅವನಿಗೆ ವೈರಿಯಾಗಿದೆ. ಆದ್ದರಿಂದ ಶುದ್ಧ ಭಕ್ತನಾದವನು ಈ ದಿವ್ಯ ಗುಣಗಳನ್ನ ಅವನು ಪ್ರಯತ್ನಿಸದೆ ಭಗವಂತನ ಭಕ್ತಿ ಸೇವೆಯ ಸಾಧನೆಯಿಂದಾಗಿ ಆ ಎಲ್ಲ ಗುಣಗಳು. Of course, he does not extraneously endeavor to acquire these qualifications, but engagement in Krishna consciousness and devotional service automatically helps him develop them. ನಿಷ್ಕಿಂಚನ ಭಕ್ತನಿಗೆ ಯಸ್ಯಾಸ್ತಿ ಭಕ್ತಿ ಭಗವತಿ ಅಕಿಂಚನ, ಅಕಿಂಚನ ಭಕ್ತ, ಯಾರಿಗೆ ಈ ಭೌತಿಕ ಜಗತ್ತಿನಿಂದ ಏನು ಬೇಕಾಗಿಲ್ಲ, ಕೃಷ್ಣನ ಸೇವೆಯಲ್ಲಿ ಅವನಿಗೆ ಸಂಪೂರ್ಣ ಆತ್ಮತೃಪ್ತಿ ಸಿಕ್ಕಿದೆ. ಯಸ್ಯಾಸ್ತಿ ಭಕ್ತಿ ಭಗವತ್ಯ ಕಿಂಚನ ಸರ್ವೇ ಗುಣೈಸ್ತತ್ರ ಸಮಾಸತೆ ಸುರ. ಎಲ್ಲಾ ದೇವತೆಗಳ ಗುಣಗಳು ಶುದ್ಧ ಭಕ್ತನ ಗುಣಗಳು. ಸಮಾಸತೆ ಬಂದು ಕೂತ್ಕೊಳ್ತವೆ. ಯಸ್ಯಾಸ್ತಿ ಭಕ್ತಿ ಭಗವತ್ ಅಕಿಂಚನ ಸರ್ವೇ ಗುಣೈಸ್ತತ್ರ, ಅಲ್ಲಿ ಸಮಾಸತೆ ಸುರ. ಹರಾವ ಭಕ್ತಶ್ಚ ಕುತೋ ಮಹತ್ ಗುಣ ಮನೋರಥೇನ ಸತೋ ಧಾವತೋ ಬಹಿ. ಯಾರು ಭಕ್ತನೇ ಅಲ್ಲ, ಅವನ ಸ್ಥಿತಿ ಹೇಳೋದೇನಿದೆ? ಮನಸ್ಸಿನ ತೊಳಲಾಟದಲ್ಲಿ ಅವನು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಪ್ರಕ್ಷುಬ್ಧ ಸ್ಥಿತಿಯಲ್ಲಿದ್ದಾನೆ. ಬರುವಂತ ಭಾರವಾದ ಯೋಚನೆಗಳಿಂದ ಕೆಲವೊಂದ್ಸತಿ ದುಃಖಿಯಾಗಿದ್ದಾನೆ, ಕೆಲವೊಂದ್ಸತಿ ಸುಖಿ ಅಂದ್ಕೊಳ್ತಾನೆ. ಇದು ಅವನ ಸ್ಥಿತಿ. ಮನೋರಥ ಮನೋರಥೇನ ಸತೋ ಧಾವತೋ ಬಹಿ, ಓಡ್ತಾ ಇದ್ದಾನೆ ಆ ಕಡೆಯಿಂದ ಈ ಕಡೆ. ಕೊನೆ ಶ್ಲೋಕ, ಏತು ಧರ್ಮಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶುದ್ಧತಾ ಮತ್ಪರಮ ಭಕ್ತಾಸ್ತೆ ಅತೀವ ಮೇ ಪ್ರಿಯ.
ಸೊ ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಓದಿ. ಅನುವಾದ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಂಡು ಶ್ರದ್ಧೆಯಿಂದ ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೋ ಅವರು ನನಗೆ ಬಹಳ ಪ್ರಿಯರಾದವರು. ಭಾವಾರ್ಥ ಓದ್ಬೇಕು ಪ್ರಭುಜಿ. ಓದಿ ಓದಿ. ಈ ಅಧ್ಯಾಯದಲ್ಲಿ 2ನೇ ಶ್ಲೋಕದಿಂದ ಕಡೆಯವರೆಗೆ ಮಯ್ಯಾವೇಶ ಮನೋ ಏ ಮಾಂ, ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಎಂಬಲ್ಲಿನಿಂದ ಹೇತು ಧರ್ಮ್ಯಾಮೃತಂ ಇದಂ, ನಿತ್ಯ ನಿರತತೆಯ ಈ ಧರ್ಮ ವರೆಗೆ ಪರಮ ಪ್ರಭುವು ಆತನ ಬಳಿ ಸಾರಲು ಬೇಕಾದ ಅಲೌಕಿಕ ಸೇವೆಯ ಪ್ರಕ್ರಿಯೆಯನ್ನು ವಿವರಿಸಿದ್ದಾನೆ. ಇಂತಹ ಪ್ರಕ್ರಿಯೆಗಳು ಪ್ರಭುವಿಗೆ ಬಹಳ ಪ್ರಿಯವಾದವು. ಇವುಗಳಲ್ಲಿ ನಿರತರಾದವರನ್ನು ಅವನು ಸ್ವೀಕರಿಸುತ್ತಾನೆ. ನಿರಾಕಾರ ಬ್ರಹ್ಮನ್ ಮಾರ್ಗದಲ್ಲಿ ನಿರತರಾದವನು, ದೇವೋತ್ತಮ ಪರಮಪುರುಷನ ವೈಯಕ್ತಿಕ ಸೇವೆಯಲ್ಲಿ ನಿರತನಾದವನು, ಇವರಿಬ್ಬರಲ್ಲಿ ಯಾರು ಉತ್ತಮ ಎನ್ನುವ ಪ್ರಶ್ನೆಯನ್ನು ಅರ್ಜುನನು ಎತ್ತಿದ. ಪ್ರಭುವು ಅವನಿಗೆ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟನೆಂದರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯೇ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಅತಿ ಶ್ರೇಷ್ಠವಾದುದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಒಳ್ಳೆಯ ಸಹವಾಸದಿಂದ ಮನುಷ್ಯನು ಪರಿಶುದ್ಧ ಭಕ್ತಿ ಸೇವೆಯನ್ನು ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಇದರಿಂದ ಒಬ್ಬ ಯೋಗ್ಯ ಗುರುವನ್ನು ಸ್ವೀಕರಿಸುತ್ತಾನೆ. ಅವನ ಉದ್ದೇಶ ಕೇಳಿ ಕೀರ್ತನೆ ಮಾಡಿ ಶ್ರದ್ಧೆಯಿಂದ, ಆಸಕ್ತಿಯಿಂದ ಮತ್ತು ಭಕ್ತಿಯಿಂದ ಸೇವೆಯ ನಿಯಂತ್ರಕ ತತ್ವಗಳನ್ನು ಆಚರಿಸಲು ಪ್ರಾರಂಭಿಸುತ್ತಾನೆ. ಹೀಗೆ ಪ್ರಭುವಿನ ದಿವ್ಯ ಸೇವೆಯಲ್ಲಿ ನಿರತನಾಗಿರುತ್ತಾನೆ ಎಂದು ಈ ಅಧ್ಯಯನದಲ್ಲಿ ನಿರ್ಣಯಿಸಿದೆ ಮತ್ತು ಆ ಮಾರ್ಗವನ್ನು ಸಮರ್ಥಿಸಿದೆ. ಆದುದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮಪುರುಷನನ್ನು ಸೇರುವುದಕ್ಕೆ ಭಕ್ತಿ ಸೇವೆಯೊಂದೇ ಪರಿಪೂರ್ಣ ಮಾರ್ಗ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ಅಧ್ಯಾಯದಲ್ಲಿ ಹೇಳಿರುವಂತೆ ಪರಮ ಪರಿಪೂರ್ಣ ಸತ್ಯದ ನಿರಾಕಾರ ಪರಿಕಲ್ಪನೆಯನ್ನು ಮನುಷ್ಯನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ತನ್ನನ್ನು ಅರ್ಪಿಸಿಕೊಳ್ಳುವವರೆಗೆ ಸಲಹೆ ಮಾಡಿದೆ. ಎಂದರೆ ಪರಿಶುದ್ಧ ಭಕ್ತನ ಸಹವಾಸವು ದೊರೆಯುವವರೆಗೆ ನಿರಾಕಾರ ಪರಿಕಲ್ಪನೆಯು ಸಹಾಯವಾಗಬಹುದು. ಪರಮ ಸತ್ಯದ ನಿರಾಕಾರ ಪರಿಕಲ್ಪನೆಯಲ್ಲಿ ಮನುಷ್ಯನು ಫಲಾಪೇಕ್ಷಿತ ಇಲ್ಲದೆ ಕರ್ಮ ಮಾಡುತ್ತಾನೆ, ಧ್ಯಾನ ಮಾಡುತ್ತಾನೆ ಮತ್ತು ಚೇತನ ಮತ್ತು ಜಡವಸ್ತುವನ್ನು ಅರಿಯಲು ಜ್ಞಾನ ಬೆಳೆಸಿಕೊಳ್ಳುತ್ತಾನೆ. ಪರಿಶುದ್ಧ ಭಕ್ತನ ಸಹವಾಸವು ದೊರೆಯುವವರೆಗೆ ಇದು ಅಗತ್ಯ. ಸುದೈವದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯನ್ನು ತೊಡಗಲು ಮನುಷ್ಯನು ನಿರ್ಧರಿಸಿದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಜ್ಜೆಯಾಗಿ ಉತ್ತಮಗೊಳ್ಳುತ್ತಾ ಹೋಗುವ ಅಗತ್ಯವಿಲ್ಲ. ಭಗವದ್ಗೀತೆಯ ಮಧ್ಯದ 6 ಅಧ್ಯಾಯದಲ್ಲಿ ವರ್ಣಿಸಿದಂತೆ ಭಕ್ತಿ ಸೇವೆಯು ಹೆಚ್ಚು ಹಿತಕರ. ದೇಹ ಆತ್ಮಗಳನ್ನು ಒಟ್ಟಿಗಿರಿಸಲು ಮನುಷ್ಯನು ಯೋಚಿಸಬೇಕಾಗಿಲ್ಲ, ಏಕೆಂದರೆ ಪ್ರಭುವಿನ ಕೃಪೆಯಿಂದ ಎಲ್ಲವೂ ತಂತಾನೇ ಆಗುತ್ತದೆ. ಇಲ್ಲಿಗೆ ಭಗವದ್ಗೀತೆಯ ಭಕ್ತಿ ಸೇವೆ ಎಂಬ 12ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಈ 8 ಶ್ಲೋಕಗಳು, ಕೊನೆಯ ಶ್ಲೋಕಗಳು, ದೇ ಆರ್ ದ ಕನ್ಕ್ಲೂಡಿಂಗ್ ಫ್ಯಾಕ್ಟರ್ಸ್. ಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಿದ ಭಕ್ತನ ಗುಣಗಳು ಹೇಗಿರ್ಬೇಕು, ಲಕ್ಷಣಗಳು ಹೇಗಿರ್ಬೇಕು. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಈ ಭಗವಂತನ ಭಕ್ತನ ಅದ್ವೇಷ್ಟ, ಸರ್ವಭೂತಾನ ಯಸ್ಮಾನ್ನೋದ್ವಿಜಿತೆ ಲೋಕೆ ಲೋಕಾನ್ನೋದ್ವಿಜಿತೆ, ಈ ಗುಣಗಳು the characteristics that arise in one from devotion and from peacefulness are not material qualities. ಆ ಭಕ್ತನ ಭಕ್ತಿ ಸೇವೆಗಿಂದ ಆ ಲಕ್ಷಣಗಳೇನು ಕಂಡು ಬರ್ತಾ ಇದ್ದಾವೆ, ಅಥವಾ ಅವನ ಶಾಂತತೆಯಿಂದ, ಶಾಂತಿಯಿಂದ, ಸಂತುಷ್ಟಿಯಿಂದ ಬರುವಂತಹ ಗುಣಗಳು ಇವನ್ನ ಭೌತಿಕ ಅಂತ ತಿಳ್ಕೊಳ್ಬಾರ್ದು. This is in accordance with the statement, Krishna is satisfied only by devotion, never by material qualities.
ಭಗವಂತನ ಭಕ್ತನ ಭಕ್ತಿ ಸೇವೆಯಿಂದ ಭಗವಂತ ತೃಪ್ತನಾಗ್ತಾನೆ. ಈ ಭೌತಿಕ ಗುಣಗಳಿಂದ, ಭೌತಿಕ ಕಾರ್ಯಗಳಿಂದ ಅಲ್ಲ. The word tu in this verse indicates the introduction of a new idea. The devotee described up to this point have each perfectly cultivated one aspect of their personalities. Those mentioned in this verse, however, are desirous of perfecting all these qualities. Therefore, even during the stage of sadhana, they are superior to those on other paths, even if those individuals have achieved the perfected stage of their path. ಅಂದ್ರೆ ಭಗವದ್ ಭಕ್ತಿಯಲ್ಲಿ ಸಾಧನೆಯ ಮಾರ್ಗದಲ್ಲಿ ತೊಡಗಿರುವ ಭಕ್ತರು ಉಳಿದವರು ಬೇರೆ ಬೇರೆ ಮಾರ್ಗಗಳಲ್ಲಿ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಆ ತರ ಈ ತರ ಅಂಥದ್ರಲ್ಲಿ ತೊಡಗಿ ಅದರಲ್ಲಿ ಪರಿಪೂರ್ಣತೆ ಸಾಧಿಸಿದ್ದರೂ ಕೂಡ ಈ ಭಕ್ತರ ಸ್ಥಾನ ಅವರಿಗಿಂತ ಉನ್ನತವಾದದ್ದು. For this reason, the word ಅತೀವ ಮೇ ಪ್ರಿಯ, ಬಹು ಪ್ರಿಯ, ಅತೀವ ಮೇ ಪ್ರಿಯ. ಈ ಭಕ್ತರು ಸಾಧನೆ ಸ್ಥಿತಿಯಲ್ಲಿ ಎಲ್ಲಾ ಲಕ್ಷಣಗಳಿದ್ದಾವೆ. ಸಾಧನೆ ಸ್ಥಿತಿಯಲ್ಲಿದ್ರೂ ಕೂಡ ಈ ಭಕ್ತರು ಯಾರು ಇನ್ನೂ ಬೇರೆ ಬೇರೆ ಪಂಥದಲ್ಲಿ ಕರ್ಮಯೋಗ, ಜ್ಞಾನಯೋಗ, ಆ ಯೋಗ, ಈ ಯೋಗ, ಇವನ್ ಅದರಲ್ಲಿ ಪರಿಪೂರ್ಣತೆ ಸಾಧಿಸಿದ್ರು ಅವರಿಗೆ ಭಗವತ್ ಸಾಕ್ಷಾತ್ಕಾರವಾಗಿಲ್ಲ. ವಿವಿಧ ಹಂತದಲ್ಲಿ ಬ್ರಹ್ಮನ್ ಸಾಕ್ಷಾತ್ಕಾರವರೆಗೆ ಇನ್ನೂ ಬಂದಿಲ್ಲ ಅವರು. ಆದ್ದರಿಂದ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಹೇಳ್ತಾರೆ, ಭಗವಂತ ಇಂತಹ ಭಕ್ತರು ಅವನಿಗೆ ಎಕ್ಸ್ಟ್ರೀಮ್ಲಿ ಡಿಯರ್, ವೆರಿ ವೆರಿ ಡಿಯರ್ ಅಂತ ಹೇಳ್ತಾನೆ. ಸೊ ಆದ್ದರಿಂದ ಭಗವಂತ ಇಲ್ಲಿ ಅರ್ಜುನನ ಮೊದಲ ಶ್ಲೋಕದಲ್ಲಿರುವ ಪ್ರಶ್ನೆಗೆ ಉತ್ತರವಾಗಿ 2ನೇ ಶ್ಲೋಕದಿಂದ ಹಿಡಿದು ಕೊನೆ ಶ್ಲೋಕದವರೆಗೆ ದಿವ್ಯ ಭಕ್ತಿ ಸೇವೆಯನ್ನ ವರ್ಣಿಸಿದ್ದಾನೆ. ಯಾರು ಈ ದಿವ್ಯ ಭಕ್ತಿ ಸೇವೆಯನ್ನ ಸ್ವೀಕರಿಸಿದ್ದಾರೆ ಅವರು ಭಗವಂತನಿಗೆ ಅತ್ಯಂತ ಪ್ರಿಯರಾದವರು. ಸೊ ಇಲ್ಲಿ ಪ್ರಶ್ನೆ ಏನ್ ಬರ್ತದೆ, ಯಾರು ಉತ್ತಮರು? ಅವ್ಯಕ್ತ ರೂಪದಲ್ಲಿ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವರು ಉತ್ತಮರೋ ಅಥವಾ ವೈಯಕ್ತಿಕವಾಗಿ ಸಾಕಾರ ರೂಪದ ಭಗವಂತನನ್ನ ಪೂಜಿಸುವವರು ಉತ್ತಮರೋ? ಅಂತಹ ಪ್ರಶ್ನೆಗೆ ಭಗವಂತ ಸ್ಪಷ್ಟವಾಗಿ ಉತ್ತರ ಕೊಡ್ತಾನೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ ಅರ್ಜುನ. ದೇವೋತ್ತಮ ಪರಮ ಪುರುಷನನ್ನ ಪರಿಪೂರ್ಣವಾಗಿ ಸಾಕ್ಷಾತ್ಕಾರಗೊಳಿಸಿಕೊಳ್ಳುವವನು ಭಕ್ತಿ ಸೇವೆ, ಸಾಕಾರ ರೂಪದಲ್ಲಿ ಭಕ್ತಿ ಸೇವೆಯನ್ನ ಮಾಡುವವನು. ಭಗವಂತ ಒಬ್ಬ ವ್ಯಕ್ತಿ, ಆ ಒಂದು ಸ್ಥಿತಿಯನ್ನ ಅರಿತುಕೊಂಡು ಭಕ್ತಿ ಸೇವೆ ಮಾಡುವನು. ಸೊ ಇಲ್ಲಿಗೆ ಭಕ್ತಿ ಯೋಗ ಅನ್ನುವ ವರ್ಣನೆ ಭಗವಂತನಿಂದ ಪೂರ್ಣಗೊಳ್ತದೆ. ಏನಾದ್ರೂ ಪ್ರಶ್ನೆ ಇದೆನಾ? ಯಾರ್ದಾದ್ರೂ? ಸಮಯ ಎಷ್ಟಿದೆ ಒಂದ್ ಸ್ವಲ್ಪ ನೋಡ್ತೇನೆ. ಸೊ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಯಾರಾದ್ರೂ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಎಸ್ ಪ್ರಭು. ಅದೀಗ ಕಲ್ಪಟ್ಟಲ್ಲಿ ಪರಿಶುದ್ಧ ಭಕ್ತರ ಭಗವಂತ ಹೇಳ್ತಾ ಇದ್ದಾರೆ,
ಸೊ ಅದೇ ರೀತಿ ಅರ್ಜುನನಿಗೂ ಎಲ್ಲಾ ಕ್ವಾಲಿಟೀಸ್ ಇತ್ತು, ಬಟ್ ಯಾಕೆ ಅರ್ಜುನನಿಗೆ ಕೃಷ್ಣ ಯುದ್ಧ ಮಾಡು ಅಂತಾನೆ? ಬಹಳ ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರಿ. ಅರ್ಜುನ ಭಗವಂತನ ಅತ್ಯಂತ ಪ್ರಿಯ ಭಕ್ತ. ಭಗವಂತ ಅರ್ಜುನನಿಗೆ ನಿಮಿತ್ತನ್ನ ಮಾಡಿಕೊಂಡು ಜಗತ್ತಿನ ಎಲ್ಲ ಬದ್ಧ ಜೀವರಿಗೆ ಉದಾಹರಣೆಯನ್ನ ಸೃಷ್ಟಿಸ್ತಾ ಇದ್ದ ಭಗವಂತ ಆಚಾರ್ಯ. ಈ ಸೆಟ್ಟಿಂಗ್ ಅನ್ ಎಕ್ಸಾಂಪಲ್. ಚೈತನ್ಯ ಮಹಾಪ್ರಭುಗಳು ಆಚಾರ್ಯರು. ದೇ ಆರ್ ಸೆಟ್ಟಿಂಗ್ ಅನ್ ಎಕ್ಸಾಂಪಲ್. ಸೊ ಅರ್ಜುನನು ಅತ್ಯಂತ ಪ್ರಿಯನಾಗಿದ್ದಾಗಲೂ ಭಗವಂತ ಅವನಿಗೆ ಆ ಒಂದು ತನ್ನ ಯೋಗ ಮಾಯೆಯಿಂದ ಅವನು ಆ ಒಂದು ಸ್ಥಿತಿಯಲ್ಲಿ ಇತರರ ಒಳಿತಿಗಾಗಿ ಯೋಗ ಮಾಯೆ ಪ್ರಭಾವದಿಂದ ಇಂಥ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕೆ ಭಗವಂತ ಅವನಿಗೆ ಉತ್ತರವನ್ನು ಕೊಟ್ಟು ನಮ್ಮೆಲ್ಲರನ್ನ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿಸುವಂತೆ ಪ್ರೇರೇಪಿಸ್ತಾನೆ. ಸೊ ಇದು ಬಹಳ ಇಂಪಾರ್ಟೆಂಟ್. ಶುದ್ಧ ಭಕ್ತಿ ಸೇವೆಗಾಗಿ ಹಂಬಲಿಸುವರು ತುಂಬಾ ತುಂಬಾ ಕಡಿಮೆ ಇದ್ದಾರೆ. ಸರಿನಾ ಪ್ರಭುಜಿ? ಎಸ್ ಪ್ರಭು, ಅದೇ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಪ್ರಭು. ಈಗ ಏನಾದ್ರೂ ನಾವು ಸೇವೆ ಮಾಡುವಂತ ಸಂದರ್ಭದಲ್ಲಿ, ನಮ್ ಡ್ಯೂಟಿ ಮಾಡುವಂತ ಸಂದರ್ಭದಲ್ಲಿ ನಾವ್ ಈ ಪರಿಶುದ್ಧ ಭಕ್ತರ ಬಗ್ಗೆ ಮಾತಾಡುವಷ್ಟು ಅರ್ಹತೆ ಯೋಗ್ಯತೆ ನನಗಿಲ್ಲ ಪ್ರಭು. ಇವನ್ ಪರಿಶುದ್ಧ ಭಕ್ತರಾದವರು ಏನಾದ್ರು ಅವರ ಡ್ಯೂಟಿಯನ್ನ ನಿಭಾಯಿಸುವಂತ ಸಂದರ್ಭದಲ್ಲಿ ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಆಗಲ್ಲ ಪ್ರಾಕ್ಟಿಕಲಿ. ಅವ್ರು ಪ್ರತಿರೋಧ ಮಾಡ್ಬೇಕಾಗ್ತದೆ. ಅಂದ್ರೆ ನಾನ್ ಅನ್ಕೊಂಡಿದ್ದೇನಂದ್ರೆ ಪರ್ಸನಲ್ಗೆ ಇದಾಗ್ತದೆ, ಬಟ್ ಮೂಮೆಂಟ್ಗೆ ಸೊಸೈಟಿಗೆ ಅಂತ ಬಂದಾಗ ನಾವು ಡ್ಯೂಟಿ ಮಾಡ್ಬೇಕಾಗ್ತದಲ್ವಾ ಪ್ರಭು? ಕರೆಕ್ಟು. ಇಲ್ಲ, ಅದೇ ಹೇಳ್ತೇನೆ. ನಾವು ಇಂಟರ್ನಲಿ ಯಾವಾಗ ಎಲ್ಲ ಕ್ವಾಲಿಟಿಗಳು ಭಗವಂತನ ಕಡೆಗೆ ನಾವು ಶರಣಾಗತರಾಗಿದ್ರೆ ಎಕ್ಸ್ಟರ್ನಲಿ ಅಂತ ಸಿಚುವೇಶನ್ಗಳು ಬರೋದು ಕಡಿಮೆ ಆಗ್ತದೆ. ಅದನ್ನ ಭಗವಂತ ನೋಡ್ಕೊ ಅವರನ್ನ ಉದಾಹರಣೆಯಾಗಿ ಮಾಡ್ತಾರೆ ಸಿಚುವೇಶನ್. ಅವರು ಹೇಗೆ ಈಗ ಶಿಲಾ ಪ್ರಭುಪಾದರ ಉದಾಹರಣೆ, ಪ್ರತಿಯೊಂದಕ್ಕೂ ನಾವು ನೋಡ್ತೇವೆ. ಈಗ ಶಿಲಾ ಪ್ರಭುಪಾದರ ಶಿಷ್ಯರು ಶಿಲಾ ಪ್ರಭುಪಾದರು ಹೇಳಿದ್ದಾರೆ ಅಂತಂದ್ರೆ ಪರ್ಫೆಕ್ಟ್ಲಿ ಆಲ್ ರೈಟ್, ಅದನ್ನೇ ಫಾಲೋ. ಹೊರಗಡೆ ನಮ್ಗೆ ದ್ವಂದ್ವ ಸ್ಥಿತಿ ಅನಿಸ್ತಿರ್ಬಹುದು, ಆದ್ರೆ ಬಟ್ ದ್ಯಾಟ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಇವನ್ ಎಷ್ಟೋ ವರ್ಷಗಳ ಹಿಂದೆ ಶಿಲಾ ಪ್ರಭುಪಾದ ಹೇಳಿದ್ದಾರೆ, ಇವಾಗ ಅದು ಸತ್ಯ ಅಂತ ಗೊತ್ತಾಗ್ತದೆ. ಆದ್ದರಿಂದ ದೇ ಆರ್ ದ ಲಾ ಬುಕ್ಸ್ ಫಾರ್ ದ ನೆಕ್ಸ್ಟ್ 10,000 years. ಎಸ್ ಪ್ರಭು. ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆ? ಸೊ ತುಂಬಾ ತುಂಬಾ ಧನ್ಯವಾದಗಳು ಎಲ್ರಿಗೂ. ಎಲ್ಲರೂ ಶಾಂತ ಚಿತ್ತದಿಂದ ಮತ್ತು ಅತ್ಯಂತ ಸಹನೆಯಿಂದ ಕುಳಿತುಕೊಂಡು ಈ 6 ಅಧ್ಯಾಯಗಳನ್ನ ಕೇಳಿದಿರಿ. ಮುಂದಿನ ಒಂದು ಮಾಡ್ಯೂಲ್ ನಮ್ದು ಇನ್ನೂ 6 ಅಧ್ಯಾಯಗಳು. ಅವುಗಳು ಕೂಡ ತುಂಬಾ ಇಂಟ್ರೆಸ್ಟಿಂಗ್. ಯಾಕಂತಂದ್ರೆ ಭಗವಂತನ ಒಂದು ದಿವ್ಯ ವಾಣಿ ಇದು. ಅದನ್ನ ಚರ್ಚೆ ಮಾಡ್ತೇವೆ ನೆಕ್ಸ್ಟ್. ಹಿಸ್ಗೇಸ್ ಪ್ರಭುಜಿಯವರು ಇದ್ದಾರಾ? ಹಿಸ್ಗೇಸ್ ಗಿರಿಧಾರಿ ಪ್ರಭುಜಿಯವರು. ಹರೇ ಕೃಷ್ಣ. ಇಲ್ಲ ಪ್ರಭು, ಜಾಯ್ನ್ ಆಗಿಲ್ಲ. ಓಕೆ, ನೆಕ್ಸ್ಟ್ ಇದರಿಂದ ನಾವು ಅನೌನ್ಸ್ ಮಾಡ್ತೇವೆ. ದೀಪಾವಳಿ ಹಬ್ಬದ ನಂತರ ಇನ್ನೇನು ದೀಪಾವಳಿ ಸೋಮವಾರದಿಂದನೇ ಪ್ರಾರಂಭ ಆಗ್ತಾ ಇದೆ. ಸೊ ಅದಾದ ನಂತರ ನಾವು ಅನೌನ್ಸ್ ಮಾಡ್ತೇವೆ. ಅದರಂತೆ ಕ್ಲೋಸ್ ಬುಕ್ ಎಕ್ಸಾಮಿನೇಷನ್ಸ್
ಓಪನ್ ಬುಕ್ ಎಸ್ಸೇಸ್ 2 ಅಥವಾ 3 ನೀವು ಅದನ್ನ ಬರೀಬಹುದು. ಮಾತಾಜಿ ಅವರು ಹೇಳಿದ್ದಾರೆ MCQs ಕೂಡ ತಮಗೆ ಕೊಡ್ತಾರೆ ಅಂತ. ಕೂಡ ಎಸ್ ₹3 ಒಂದ್ ಸಾಕು. ನಾನು ಕೂಡ ಏನ್ ಮಾಡ್ತಾ ಇದ್ದೇನೆ, ಈ 6 ಅಧ್ಯಾಯಗಳದ್ದು ಹೇಗೆ ಸೆಕ್ಷನ್ ವೈಸ್ ಒಂದು ಇನ್ನೊಂದಕ್ಕೆ ಸಂಬಂಧಿಸಿದೆ ಅಂತ ಅನ್ನೋದನ್ನ ಕೂಡ ತಮಗೆ ಕೊಡ್ತೇನೆ. ಸಾಧ್ಯವಾದಷ್ಟು ನಾಳೆ ಅಥವಾ ನಾಡಿದ್ದು ಅದನ್ನೊಂದು ಸ್ವಲ್ಪ ಸಮಯ ತೆಗೆದುಕೊಂಡು ಮಾಡಿ ಕನ್ನಡದಲ್ಲಿನೂ ಕೂಡ ಸರಿನಾ? ಬೇರೆ ಏನಾದ್ರು ಹೇಳುತ್ತಿದ್ದೇನಾ ಡಿವೋಟೀಸ್ ಅಥವಾ ಮಾತಾಜಿ ಅವರು? ಶ್ಯಾಮಕಾಂತ್ ಅವರು. ವಿಲ್ ಕನ್ಕ್ಲೂಡ್. ಟೈಮ್ ಎಷ್ಟಾಗಿದೆ ನೋಡಕ್ಕಾಗ್ತಾ ಇಲ್ಲ. ಹರೇ ಕೃಷ್ಣ. 9:45 ಆಗಿದೆ ಪ್ರಭುಜಿ. ಆಗಿದೆ ಮಾತಾಜಿ. ಓಕೆ, ಎಸ್ ಆಗಿದೆ. ಸರಿಯಾದ ಸಮಯದಲ್ಲಿ ನಾವು ಮುಗಿಸ್ತಾ ಇದ್ದೀವಿ ಅಂತ. ಹರಿ ಬೋಲ್. ಥ್ಯಾಂಕ್ ಯು ಸೋ ಮಚ್ ಪ್ರಭುಜಿ. ನಾವು ತುಂಬಾ ಬ್ಲೆಸ್ಡ್ ಪ್ರಭುಜಿ. ನಾವು ತುಂಬಾ ಪುಣ್ಯವಂತರು ಪ್ರಭುಜಿ. ತಮ್ಮ ಒಂದು ಇದರಿಂದ ನಾವು ಈ ಒಂದು ಭಕ್ತಿ ಶಾಸ್ತ್ರ ನಾವು ಕೇಳ್ತಾ ಇದ್ದೀವಿ. ನಾವು ಏನು 11 ಜನ 12 ಜನ ಟೀಮ್ ಅಲ್ಲಿ ಇದ್ದೀವಿ. ನಿಜವಾಗ್ಲೂ ಎಲ್ಲರೂ ಪುಣ್ಯವಂತರು ಪ್ರಭುಜಿ. ನಾನು ಪುಣ್ಯವಂತ, ಯಾಕಂತಂದ್ರೆ ನಿಮ್ಮಂತೆಲ್ಲರ ಜೊತೆ ಇದನ್ನ ಚರ್ಚೆ ಮಾಡೋದಕ್ಕೆ, ಆಮೇಲೆ ನೀವು ಇಷ್ಟೆಲ್ಲ ಶಾಂತ ರೀತಿಯಿಂದ ಕೂತ್ಕೊಂಡು ಇದ್ದಾರೆ. ಐ ಆಮ್ ಸೋ ತುಂಬಾ ಚೆನ್ನಾಗಿದೆ. ಜೀವನದಲ್ಲಿ ಒಂದು ದೊಡ್ಡ ಒಂದು ಈ ಒಂದು ಟೈಮ್ ಏನ್ ಕಳೆದಿದೀವಿ ಪ್ರಭುಜಿ, ಜೀವನದಲ್ಲಿ ತುಂಬಾ 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 ಮಹತ್ವವಾಗಿರುತ್ತೆ ಪ್ರಭುಜಿ. ಇಷ್ಟು ಆನಂದ, ಇಷ್ಟು ಜ್ಞಾನ, ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗ್ಲೂ ಸಿಕ್ಕಿಲ್ಲ ಪ್ರಭುಜಿ. ಸ್ಪೆಷಲಿ ನನಗೆ ಮೈ ಓನ್ ಎಕ್ಸ್ಪೀರಿಯನ್ಸ್ ಪ್ರಭುಜಿ. ಥ್ಯಾಂಕ್ ಯು ಫಾರ್ ದಟ್ ಪ್ರಭುಜಿ. ಇದರಿಂದ ನಾವು ಹಾಗೇನೆ ಪ್ರಯತ್ನ ಮಾಡೋಣ. ಸಾಧ್ಯ ಆದ್ರೆ ಇನ್ನೊಂದು ಅವಕಾಶ ಸಿಕ್ಕರೆ ಯಾವ್ದಾದ್ರು ಪುಸ್ತಕ ಭಕ್ತಿಶಾಸ್ತ್ರ ಇದೇ ರೀತಿ ಭಕ್ತಿ ವೈಭವ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಇದೆ. ನಾವು ಸಮಯ ಮಾಡಿಕೊಂಡು ಅದನ್ನು ಕೂಡ ಮಾಡಬೇಕು. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಹರೇ ಕೃಷ್ಣ ಪ್ರಭುಜಿ. ತುಂಬಾ ಚೆನ್ನಾಗಿತ್ತು ಪ್ರಭುಜಿ. ಎಲ್ಲ ಭಗವದ್ಗೀತೆ 6 ಅಧ್ಯಾಯಗಳು ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಪ್ರಭು. ನೀವು 9ನೇ ಅಧ್ಯಾಯದಲ್ಲಿ ಬಂದಾಗ ಎಷ್ಟು ನೀವು ಆನಂದ ಪಟ್ಕೊಂಡು ಹೇಳ್ತಾ ಇದ್ರಿ ಅಂದ್ರೆ ನನಗೆ ನೋಡಿ ತುಂಬಾ ಖುಷಿ ಆಯ್ತು ಪ್ರಭುಜಿ. ಭಕ್ತಿ ಸೇವೆ ಬಗ್ಗೆ ತುಂಬಾ ನೀವು ತುಂಬಾ ಒಂದು ಭಕ್ತಿ ಸೇವೆ ಒಂದು ಆನಂದವನ್ನ ನೀವು ಅನುಭವಿಸುತ್ತಾ ಹೇಳ್ತಾ ಇದ್ರಿ ಪ್ರಭುಜಿ. ಚೆನ್ನಾಗಿ ಅನಿಸಿದ್ದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀವಿ. Thank you very much. We'll conclude. Pancha Kripa Sindhu Vaishnavebhyo namo namaಃ. Jai. Jai. Thank you so much Prabhuji. Hare Krishna. Dandatnam. Conclude ಮಾಡಿ ಮಾತಾಜಿ. ಮಾತಾಜಿ ಅವ್ರು ಬಿಸಿ ಇರ್ಬೋದು ಪ್ರಭುಜಿ. ನಾವು we can leave our. Yes. Fine. Yes.